ಸಿನಿಮಾದಲ್ಲಿ ಮುಖ್ಯಮಂತ್ರಿಯಾಗಿ ಸಿಎಂ ಪಾತ್ರವನ್ನ ಅತ್ಯದ್ಭುತವಾಗಿ ನಿಭಾಯಿಸಿದವರು ನಿಮ್ಮ ಹುಟ್ಟು ಹಬ್ಬ ಎಂದು. ನಿಮ್ಮ ವಯಸ್ಸೆಷ್ಟು ಅಂತ ಕೇಳಲ್ಲ, ಯಾಕೆ ಅಂತ ಹೇಳಿದ್ರೆ ನಿಮ್ಮ ಎನರ್ಜಿ 16 ವರ್ಷದವರೆಗೂ ಕೂಡ ಯಾವುದೇ ಸರಿಸಾಟಿ ಇಲ್ಲ. ಅಂಡ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ಹುಟ್ಟು ಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಇನ್ನಷ್ಟು ಆರೋಗ್ಯ, ಸಂತೋಷ ಎಲ್ಲವನ್ನ ನೀಡಿ. ಈಗ ನಾನು ಹೇಳಿದ ಹಾಗೆ ಮೋಷನ್ ಪೋಸ್ಟರ್ಸ್ ನ ಲಾಂಚ್ ಮಾಡೋ ಸಮಯ. ಈ ಸಿನಿಮಾದ ವಿಶೇಷತೆಯ ಜೊತೆಯಲ್ಲಿ ನೀವು ಕಷ್ಟವನ್ನ ಅನುಭವಿಸಿ ಮೇಲೆ ಬಂದವರು, ಒಂದು ದೈವಿಕತೆಯನ್ನ, ಇವರ ಹೆಸರನ್ನ ಕೇಳಿದ ತಕ್ಷಣ ಬಹುಶಃ ಎಲ್ಲರ ಮನಸ್ಸಿನಲ್ಲಿ ಬರುವ ಏಕಚಿತ್ರವೇ ನಾವೆಲ್ಲರೂ ನಾವು ಎದೆ ಮುಟ್ಕೊಳ್ತೀವಿ. ಅಂತಹ 1988ರಲ್ಲಿ ಸಿನಿಮಾಗಳನ್ನ ನಿರ್ದೇಶನ ಮಾಡ್ತಾ ತಮ್ಮ ಒಂದು ವಿಶೇಷ ರೀತಿಯಲ್ಲಿ ದೈವಿಕತೆಯನ್ನ ಕಾಪಾಡಿಕೊಂಡು ಬಂದಿರುವಂತಹ ಅದ್ಭುತವಾದಂತಹ ಚಿತ್ರಗಳನ್ನ 90ರ ದಶಕದಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನೀಡಿರುವಂತಹ ನಾ ಭೂತು ನಾ ಭವಿಷ್ಯತಿ, ಸರಳ ಸಜ್ಜನಿಕೆಯ ಅದ್ಭುತವಾದಂತಹ ಮನಸ್ಸಿನ ನಿಮ್ಮೆಲ್ಲರ ನಿರ್ದೇಶಕರಾದಂತಹ ಓಂ ಸಾಯಿ ಪ್ರಕಾಶ್ ಸರ್ ಅವರು ಬಹುಶಃ ಸಾಯಿಬಾಬಾ ಮುಂದಿನ ಜನ್ಮದಲ್ಲಿ ಮನುಷ್ಯರೂಪಿಯಾಗಿ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ದೇಹವನ್ನ ಆ ಆತ್ಮ ಅಲ್ಲಿ ಬಂದು ಸೇರಿರಬಹುದು, ಆ ಶಕ್ತಿ ಅಂತ ಅನ್ಸುತ್ತೆ ಸರ್. ಓಂ ಸಾಯಿರಾಮ್. ದಯವಿಟ್ಟು ತಾವೆಲ್ಲರೂ ವೇದಿಕೆಗೆ ಚಪ್ಪಾಳೆಯೊಂದಿಗೆ ನಾವು ನಮ್ಮ ಅದ್ಭುತವಾದಂತಹ ಮನುಕುಲಕ್ಕೆ ಸರಳ ಸಜ್ಜನಿಕೆಯನ್ನ ತೋರಿದಂತಹ ಪ್ರತಿಭಾನ್ವಿತರಾದಂತಹ ಅವರ ಸಾಧನೆ ಮೇರು ಪರ್ವತ. ಅವರು ಈ ಸಿನಿಮಾದ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಅಂತ ಹೇಳಿದ್ರೆ ಈ ಸಿನಿಮಾ ಇನ್ನಷ್ಟು ಅದ್ಭುತವಾಗಿ ಬಂದಿರಬಹುದು. ಯೋಚನೆ ಮಾಡಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಈ ಸಿನಿಮಾದ ಹೀರೋ ಬಗ್ಗೆ ಮಾತಾಡೋದಾದ್ರೆ ಗೌರಿಶಂಕರ್ ಸರ್ ಅವರು ಆಂಗ್ರಿ ಮ್ಯಾನ್ ಅಂತ, ದೈವಿಕತೆ ಬಗ್ಗೆ ಮಾತಾಡಿದೆ. ಆಂಗ್ರಿ ಮ್ಯಾನ್ ಅನ್ನೋ ಟೈಟಲ್ ಈಗಾಗಲೇ ತಗೊಂಡಿದ್ದೀರಿ. ಒಳ್ಳೆ ನಟ. ಸುಮಾರು ಮಾಡಿರುವಂತಹ ಪ್ರಾರಂಭಿಕ ಸಿನಿಮಾಗಳಲ್ಲೇ ತಾನು ಏನು ಅಂತ ನಟನೆಯ ಮೂಲಕ ತೋರಿಸಿರುವಂತಹ ಯಂಗ್ ಅಂಡ್ ಎನರ್ಜೆಟಿಕ್ ಅಂಡ್ ಯೂತ್ ಐಕಾನ್ಸ್ ನಮ್ಮ ಕನ್ನಡದಲ್ಲಿ ಇಂಥ ಅದ್ಭುತವಾದಂತಹ ಕಲಾವಿದರಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ಗೌರಿಶಂಕರ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಎಸ್, ಅಬ್ಸಲ್ಯೂಟ್ಲಿ ಸರ್. ಗೌರಿಶಂಕರ್ ಸರ್ ಅವರು ಜೋಕಾಲಿ, ರಾಜಹಂಸ, ಕೆರೆಬೇಟೆ ಇವೆಲ್ಲ ಅದ್ಭುತವಾದಂತಹ ಅವರ ಚಿತ್ರಗಳು. ಆ ಚಿತ್ರದ ಲಿಸ್ಟ್ ನಲ್ಲಿ ಇದು ಕೂಡ ಹಿಟ್ ಲಿಸ್ಟ್ ಅಲ್ಲಿ ಇರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹಾಗೆ ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ವಿನಯ್ ಚಂದ್ರ ಸರ್ ಅವರು ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅದ್ಭುತವಾದಂತಹ ಸಂಗೀತವನ್ನ ನಮ್ಮ ಕನ್ನಡ ಚಿತ್ರರಂಗ ಪ್ಯಾನ್ ಇಂಡಿಯಾ ಲೆವೆಲ್ ಇವತ್ತು ತನ್ನದೇ ಆದಂತಹ ಒಂದು ವಿಶೇಷತೆಯನ್ನು ಕಾಪಾಡ್ಕೊಂಡ್ ಬರ್ತಾ ಇದೆ. ವಿನಯ್ ಚಂದ್ರ ಸರ್ ಅವರು ಈ ಸಿನಿಮಾದ ಸಂಗೀತ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅವರನ್ನ ಗೌರವದಿಂದ ಸ್ವಾಗತವನ್ನ ಕೋರುತ್ತೇನೆ. ಛಾಯಾಗ್ರಹಣ ಶ್ರೀ ಜೆ.ಜಿ. ಕೃಷ್ಣ ಸರ್ ಅವರು. ಹೆಸರು ಕೇಳಿದ್ರೆ ಆ ಸಿನಿಮಾದ ಸಿನಿಮಾಟೋಗ್ರಫಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಶ್ರೀ ಜೆ.ಜಿ. ಕೃಷ್ಣ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಎಲ್ಲ ಒಬ್ಬರಿಗಿಂತ ಒಬ್ಬರು ದಿಗ್ಗಜರು, ಪ್ರತಿಭಾನ್ವಿತರು, ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿದ್ದಾರೆ. ಹೆಸರು ಕಾಮನ್ ಮ್ಯಾನ್. ಪ್ರತಿಯೊಬ್ಬರ ವಿಶೇಷತೆಯ ಮನಸ್ಸಿನಲ್ಲಿ, ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಿನಲ್ಲಿ ತನ್ನದೇ ಆದಂತಹ ಮನೆಯನ್ನ ಮಾಡೋದಕ್ಕೆ ಕಾಮನ್ ಮ್ಯಾನ್ ಸಜ್ಜಾಗಿದ್ದಾನೆ. ಅದರ ಮೋಷನ್ ಪೋಸ್ಟರ್ ನ ಲಾಂಚ್ ಮಾಡುವಂತಹ ಸಮಯ. ನಮ್ಮ ನಿರ್ಮಾಪಕರು ಹುಟ್ಟು ಹಬ್ಬದ ವಿಶೇಷತೆ ಇರೋದ್ರಿಂದ ಅವರಿಂದ ಲಾಂಚ್ ಮಾಡಿಸುವಂತಹ ಸುಯೋಗ, ಸೌಭಾಗ್ಯ ನಮ್ಮದಾಗಿದೆ. ಹಾಗೆ ಸಿನಿಮಾದ ಇಬ್ಬರು ಅದ್ಭುತವಾದಂತಹ ನಾಯಕರು ಅವರು ಶೂಟಿಂಗ್ ಇರೋ ಕಾರಣ ಜೊತೆಯಾಗಿಲ್ಲ. ಸೋನಲ್ ಅರ್ವಾ ಹಾಗೂ ಸಾಬಿ ಸೂರಿ ಅವರಿಗೆ ಕೂಡ ನಾವು ವಿಶೇಷ ರೀತಿಯಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಕೇಕ್ ಕಟಿಂಗ್ ಈಗಾಗಲೇ ವಿಶೇಷ ರೀತಿಯಲ್ಲಿ ಬಹುಮಾನವನ್ನ, ಉಡುಗೊರೆಯನ್ನ ಸ್ವೀಕಾರ ಮಾಡಿದ್ದಾರೆ. ನಾನು ನೋಡೋ ಅವಶ್ಯಕತೆನೇ ಇಲ್ಲ. ಬಹುಶಃ ಸಾಯಿಬಾಬರ ಆಶೀರ್ವಾದವನ್ನ ಪಡ್ಕೊಂಡಿದ್ದೀರಿ. ಇದಕ್ಕಿಂತ ಒಂದು ಅದ್ಭುತವಾದಂತಹ ಉಡುಗೊರೆ ಬರಲಿಕ್ಕೆ ಸಾಧ್ಯ ಇಲ್ಲ. ತಂಡದಿಂದ ಕೂಡ ಒಂದು ವಿಶೇಷ ಉಡುಗೊರೆ ಇವತ್ತು ಮೋಷನ್ ಪೋಸ್ಟರ್ಸ್ ಲಾಂಚ್ ಆಗ್ತಿದೆ ಸರ್. ನಿಮ್ಮಿಂದನೇ ಅದನ್ನ ಮಾಡೋಣ. ಇಡೀ ಎಲ್ಲ ದಿಗ್ಗಜರಿಂದ ಮಾಡುವ ಆಸೆ. ಆಯ್ತಾ?
ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು. ಹೆಸರುಗಳು ನಮಗೆ ನಮ್ಮ ಟೆಕ್ನಿಕಲ್ ಟೀಮ್ ಎಲ್ಲರೂ ಇದ್ದಾರೆ. ದಯವಿಟ್ಟು ಬನ್ನಿ. ಪುಟ್ರಾಸು ಬನ್ನಿ, ಕುಮಾರ್ ಬನ್ನಿ, ಆಮೇಲೆ ಮಾರುತಿ ಇದ್ದಾರೆ. ನಾನು ಇಲ್ಲೇ ಇರ್ತೀನಿ ಸರ್, ಫೋಟೋ ತಗೊಂಡ್ಬರ್ತೀನಿ. ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದ ಯಾರು ಕಲಾವಿದರು ಟೆಕ್ನಿಷಿಯನ್ಸ್ ಇದ್ದಾರೆ, ದಯವಿಟ್ಟು ಹೆಸರು ಹೇಳಿ ಸಮಯ ಇಲ್ಲ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ನವೀನ್ ಹೋಗ್ಲಿ ವೇದಿಕೆ ಮೇಲೆ ಅವ್ರ ಜೊತೆಗೆ ಒಂದು ಅವ್ರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ಎಲ್ಲರೂ ಒಂದು ಫೋಟೋ ತೆಗೆಸ್ಕೋಬೇಕು. ಹೋಗ್ತೀನಿ. ಕಿರಣ್ ಇದ್ದಾರಲ್ಲ, ಸೊ ನಮ್ಮ ಟೆಕ್ನಿಕಲ್ ಟೀಮ್ ದಯವಿಟ್ಟು ಯಾರೇ ಇದ್ರು ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು. ನಮ್ಮ ಸಿನಿಮಾದ ಅಫಿಷಿಯಲ್ ಪಿ ಅವರು ನಮ್ಮ ನಾಗೇಂದ್ರ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅಲ್ಲ, ಒಂದು ಯಂಗ್ಸ್ಟರ್ಸ್ ಕೂತ್ಕೊಂಡ್ರೆ ದಯವಿಟ್ಟು ಅದು ಇಡೀ ಒಂದು ರೌಂಡ್ ಕೂತ್ಕೊಂಡ್ರೆ ಕಾರ್ಯಕ್ರಮದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ನಡೀಬೇಕು ಅಂತ ಹೇಳಿ ಬಹಳಷ್ಟು ಸರ್, ಕಾಲ್ ಗಂಟೆಗೆ ಸುಸಜ್ಜಿತವಾಗಿ ಅದು ಟೈಮಿಂಗ್ ಲೈನಿಂಗ್ ಕೂತ್ಕೊಳ್ಳಿ. ನಾಗೇಂದ್ರ ಸರ್ ಅವರು ಅಲ್ಲ, ಅಷ್ಟು ದೂರ ಬೇಡ. ಗೈಡ್ ಮಾಡ್ತಾ ಅನುಭವವನ್ನ ನಿಜವಾಗಿಯೂ ಎಕ್ಸ್ಪೀರಿಯನ್ಸ್ ಕ್ಯಾನ್ ಬಿ ಬನ್ನಿ. ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಬನ್ನಿ, ಮುಂದೆ ಬನ್ನಿ. ಯಾರು ಯಂಗ್ಸ್ಟರ್ಸ್ ಅಲ್ಲ, ಯಂಗ್ಸ್ಟರ್ಸ್. ಅದಕ್ಕೆ ಕಾವ್ಯಗೌಡರು ಫಸ್ಟ್ ಬಂದ್ಬಿಟ್ರು. ಎಲ್ಲ ಯಂಗ್ಸ್ಟರ್ಸ್ ಎಸ್, ಇವಾಗ ಜಾಸ್ತಿ ಕಾಂಪಿಟೇಷನ್ ಬನ್ನಿ ಬನ್ನಿ ಬನ್ನಿ. ನೋಡಿ, ನಾವು ಡಿ ಕೆ ನವೀನ್ ಬಂದ. ಚರಣ್ ಸರ್, ನೀವು ಯಂಗ್ ಅಲ್ವಾ? ಮೇಡಮ್, ಸರಳ ಮೇಡಮ್, ಸ್ವಲ್ಪ 4 ಜನ ಕೂತ್ಕೊಂಡ್ರೆ ಎಲ್ಲರೂ ಬರ್ತಾರೆ. ವಯಸ್ಸಾಗಿದೆ, ಒಪ್ಕೊಂಬಿಡಿ. ಅಲ್ಲ ಎಂಜಾಯ್ ಇರೋದು ತಕ್ಷಣ ನೋಡಿ ಜನ ರವಿ ಸರ್ ಜಾಸ್ತಿ ಕೂತ್ಕೊಂಡಿದ್ದಾರೆ. ರವಿಚಂದ್ರನ್ ಸರ್ ರೆಡಿ, ಉಪೇಂದ್ರ ಅವ್ರು ಕೂತಿದ್ದಾರೆ. ರೆಡಿ, ಹಾಗೆ ಇದೀವಿ ಸರ್. ಆಯ್ತಾ? ಹೋಗು. ಅಲ್ಲಿ ಹಂಗೆ ಇರಿ ಸರ್, ಇನ್ನೊಬ್ಬ ಬಂದು ಮುಂದೆ ಕೂತ್ಕೊತಾನೆ. ಮಾರುತಿ ಸರ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಜಂಪ್ ಮಾಡು ಮಾರುತಿ. ಮಾರುತಿ ಜಂಪ್ ಮಾಡ್ಬೇಕಲ್ವಾ? ಒಂದು ನಿಮಿಷ. ರೆಡಿ ಅಣ್ಣ, ಈ ಕಡೆ ಮೊಬೈಲ್ ಈ ಕಡೆ ಬಂದ್ಬಿಡಿ ಸರ್, ಸರಿ ಇಲ್ಲ ಅವರು. ಏಯ್, ಫ್ಲಾಶ್ ಹೊಡಿತದೆ ಆಟೋ ನಿಂದು ಹೊಡಿತೀಗ. ರೆಡಿ ಅಪ್ಪ ರೆಡಿ. ಇಲ್ಲಿ ಫ್ಲಾಶ್ಗೆ ಫ್ಲಾಶಾ ಅಂತ. ಒಂದು ನಿಮಿಷ. ಯಾರು ಹೊಸ್ಕೊಂಡಿದ್ದಾರೆ? ಅಲ್ಲ ವೇದಿಕೆ ಮೇಲೆ ಎಲ್ಲರೂ ಇದ್ದಾರಲ್ಲ, ಒಂದ್ಸಲ ಅವ್ರ ಚಾನಲ್ ದಯವಿಟ್ಟು ಪ್ಲೀಸ್. ಓಕೆ, ಐ ವಾಂಟ್ ಟು ಹಿಯರ್ ಹಿಪ್ ಹಿಪ್ ಫಾರ್ ಎಲ್ಲರೂ ಒಟ್ಟಿಗೆ ಹೇಳೋಣ. ಈಗ ಆಲ್ರೆಡಿ ಬಿಡುಗಡೆಗೆ ಶುರುವಾಗ್ತಿದೆ, ಅದರ ಸಕ್ಸಸ್ ನಾವು ಸೆಲೆಬ್ರೇಟ್ ಮಾಡೋಣ. ಆರ್ ಯು ಆಲ್ ರೆಡಿ? ನಮ್ಮ ವೇದಿಕೆಯಲ್ಲಿರೋರು ಎಲ್ಲರೂ ಕೂಡ ನಮ್ಮ ಟೀಮ್, ನಮ್ಮ ಕಾಮನ್ ಮ್ಯಾನ್ ಟೀಮ್ ಇಂದ ಐ ವಾಂಟ್ ಟು ಹಿಯರ್ ಹಿಪ್ ಹಿಪ್ ಫಾರ್ a success celebration now. ಆಲ್ರೆಡಿ ನಮ್ಮ ಸಕ್ಸಸ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಆನ್ ಮೈ ಕೌಂಟ್ 3, 2, 1 ಹಿಪ್ ಹಿಪ್. Yes, we have already begun the success celebration. ಅಣ್ಣ ಸ್ವಲ್ಪ ಬಂದ್ಬಿಡೋಣ ಸರ್, ಒಂಚೂರು ಈ ಕಡೆ. ಧನ್ಯವಾದಗಳನ್ನ ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವಂತಹ ಡಾಕ್ಟರ್ ನರಸಿಂಹಮೂರ್ತಿ ಸರ್ ಅವರ ಮಾತುಗಳನ್ನ ಕೇಳುವಂತಹ ಸಮಯ. ಫೋಟೋ ಕಳಿಸೋ, ಫೋನ್ ಮಾಡ್ತೀನಿ, ಡಾಕ್ಯುಮೆಂಟಲ್ಲಿ ಕಳಿಸೋ. ನಮಸ್ಕಾರ. ಇವತ್ತು ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಒಂದು ಕಾಲದಲ್ಲಿ ನಮ್ಮಮ್ಮ ಬಂದು ಒಂದು ನಿಮಿಷ ಮಾತಾಡ್ಬಿಡ್ಲಿ ರವಿ. ಸಾಟರ್ಡೆ ಹಾಫ್ ಡೇ ಸ್ಕೂಲ್ ಇರುತ್ತೆ, ನಾನು ಸ್ಕೂಲ್ಗೆ ಹೋಗಿರ್ತೀನಿ. ನಮ್ಮ ತಾಯಿ ಹೂ ಮಾರ್ತಾ ಇರ್ತಾರೆ. ಹಸು ತಡಿಲಾರ್ದೆ ಸ್ಕೂಲ್ ಹತ್ರ ನಾನು ಕಾಯ್ತಾ ಇರ್ತೀನಿ. ನಮ್ಮಮ್ಮ ಅಲ್ಲಿಂದ ವ್ಯಾಪಾರ ಮಾಡಿಕೊಂಡು ಓಡೋಡಿ ಬಂದು ಇಡ್ಲಿನ ಕೊಡಿಸಿ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟು ಅವ್ರು ವ್ಯಾಪಾರ ಮಾಡ್ತಾರೆ.
ಆ ಥರ ಇದ್ದಂಥ ವ್ಯಕ್ತಿ ಇವತ್ತು ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಈ ರೀತಿ ಬೆಳಿತೀನಿ, ಈ ರೀತಿ ಆಗ್ತೀನಿ, ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ನಿಲ್ತೀನಿ ಅಂತ ಇರಲಿಲ್ಲ. ಆದರೆ ನಮ್ಮ ತಂದೆ ತಾಯಿಯ ಆಶೀರ್ವಾದ, ನಾನು ಇವತ್ತು ಕೂಡ ನಮ್ಮ ತಂದೆ ತಾಯಿ ಇಲ್ಲ, ಆದರೂ ನನ್ನ ಜೊತೆಲಿ ಇದ್ದಾರೆ. ಯಾಕೆ ಅಂದರೆ ಅವರು ನಮ್ಮ ತಾಯಿ ಸತ್ತ ಮೇಲೆ ಅವ್ರ ಕಾಲುಂಗ್ರನ ನನ್ನ ಕೈಲೇ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ಬೆಳ್ಳಿ ಕಾಲುಂಗ್ರ ಇಟ್ಕೊಂಡು ಆ ಕಡೆ ಗೋಲ್ಡ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ಈ ಒಂದು ಮಾಂಗಲ್ಯ ಚೈನು ನಮ್ಮ ತಾಯಿದೆ ನಾನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ನಮ್ಮ ತಾಯಿ ತಂದೆಗೆ 7 ಜನ ಮಕ್ಕಳು, ಅದರಲ್ಲಿ ನನ್ನ ತಮ್ಮ, ನಾನು, ಅದು ಬಿಟ್ಟರೆ 5 ಜನ ತೆಗೆದಿರು. ಇವತ್ತು ಸಾಮಾನ್ಯಗೆ ತಾಯಿ ಓದಂಥ ಪಕ್ಷದಲ್ಲೇ ಹೆಣ್ಮಕ್ಳಿಗೆ ಒಡವೆ ಅಂದರೆ ಒಂದು ಮಾಂಗಲ್ಯ ಚೈನ್ ಆಗಲಿ ಇನ್ನೊಂದಾಗಲಿ ಅವ್ರಿಗೆ ಸೇರ್ಬೇಕು, ಕಾಲುಂಗ್ರ ಆಗಲಿ. ನಾನು ರಿಕ್ವೆಸ್ಟ್ ಮಾಡಿದೆ, ನೋಡಮ್ಮ ಮಾಂಗಲ್ಯ ಚೈನು ಕಾಲುಂಗ್ರ ನಾನು ತಗೋತೀನಿ, ನಾನು ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ ಅಂತ ಹೇಳಿದಾಗ ಆಯ್ತಣ್ಣ ನೀನು ಹಾಕು ಅಂತ. ಆದರೆ ಇವತ್ತು ನನ್ನ ಕಾಪಾಡ್ತಾ ಇರೋದು ನಮ್ಮ ತಂದೆ ತಾಯಿ. ಇವತ್ತು ಕೂಡ ನಾನು DP ಹಾಕ್ಕೊಂಡಿರೋದು ನಮ್ಮ ತಂದೆ ತಾಯಿ ಫೋಟೋ. ನನ್ನ ಆಫೀಸಲ್ಲಿ ಇಷ್ಟು ಬೆಳವಣಿಗೆ ಆದರೂ ಕೂಡ ನನ್ನ ಎದುರುಗಡೆ ಹಾಕ್ಕೊಂಡಿರೋದು ನಮ್ಮ ತಂದೆ ತಾಯಿ. ಹೋದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ, ನಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ ನಾನು ಸೀಟಲ್ಲಿ ಕೂರ್ತೀನಿ. ಆದರೆ ಅವ್ರ ಆಶೀರ್ವಾದನೇ ಇವತ್ತು ಇಲ್ಲಿವರೆಗೂ ನನಗೆ ಕರ್ಕೊಂಡ್ಬಂದಿದೆ. ಎರಡನೇದು ಒಂದು ಸಿನಿಮಾ ರಂಗ ಬರೋದಕ್ಕೆ ಕಾರಣ ಏನು ಅಂತಂದರೆ, ನನಗೆ ಶಕ್ತಿ ಕೊಟ್ಟಂಥದ್ದು, ನನಗೆ ಕಲಿಸಿದ್ದು ಸಮುದಾಯ. ಆ ಸಮುದಾಯ ಟ್ರೂಪಲ್ಲಿ ನಾನು ಮಾಡದೆ ಹೋದಂಥ ಪಕ್ಷದಲ್ಲಿ ಒಂದು ಬೀದಿ ನಾಟಕ ಕೂಡ ನಾನು ಫಸ್ಟು ಒಂದು ಬೀದಿ ನಾಟಕ ಮಾಡಿದ್ರು, ಮಾಲತಿ ಅಂತ ಅಂದ್ಬಿಟ್ಟು ಎಲ್ಲ ಗೊತ್ತಿದೆ. ಅವ್ರು ಬಂದು ಆ ಒಂದು ಬೀದಿ ನಾಟಕನ ಡೈರೆಕ್ಟ್ ಮಾಡಿದಾಗ ಅಲ್ಲಿ ಕುಡ್ಕುನ್ ಕ್ಯಾರೆಕ್ಟರ್ ಕೊಟ್ಟರು. ಫಸ್ಟ್ ಟೈಮು ನಾನು ಕುಡ್ಕುನ್ ಕ್ಯಾರೆಕ್ಟರ್ ಮಾಡಿದೆ, ಭಾಳ ಚೆನ್ನಾಗಿ ಮಾಡಿದೆ. ಆವಾಗ ಮತ್ತೆ ನನ್ನ ಮತ್ತು ಶಿವಣ್ಣ ಅಂತ ಇಬ್ಬರನ್ನೂ ಸೆಲೆಕ್ಟ್ ಮಾಡಿಕೊಂಡ್ರು ಸಮುದಾಯದಲ್ಲಿ. ಗುಂಡಣ್ಣ ಇಲ್ಲೇ ಇದ್ದಾರೆ, ಗುಂಡಣ್ಣ ದಯವಿಟ್ಟು ಬನ್ನಿ, ಬನ್ನಿ. ಅವರು ನಾವು ಸುಮಾರು ಬೀದಿ ನಾಟಕಗಳನ್ನ ನಾವು ಮಾಡಿದ್ದೀವಿ, ಸ್ಟೇಜ್ಗಳ ನಾಟಕಗಳು ಮಾಡಿದ್ದೀವಿ. ಇವನ್ನು ಬ್ಯಾಂಗ್ಳೂರು ಇರ್ಬೋದು, ದಾವಣಗೆರೆ ಇರ್ಬೋದು, ಮೈಸೂರು ಇರ್ಬೋದು, ಇನ್ನು ಡೆಲ್ಲಿ ಕೂಡ ಎಲ್ಲ ಕಡೆ ಬೀದಿ ನಾಟಕ ನಾವು ಮಾಡಿದ್ದೀವಿ. ಇವನ್ನು ಜಯಶ್ರೀ ನಿಮಗೆಲ್ಲ ಚಿರಪರಿಚಿತ. ಅವರೊಂದು ಏನೋ ತಾಯಿ ಅಂತ ಒಂದು ನಾಟಕದಲ್ಲಿ ನಾನು ಶಾಸ್ತ್ರ ಕೋವಿಚ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಅವ್ರ ಜೊತೆ. ಅವ್ರು ಬಂದ್ಬಿಟ್ಟು ಹೆಂಡತಿ, ನಾನು ಗಂಡ ಕ್ಯಾರೆಕ್ಟರ್ ಅದರಲ್ಲಿ. ಅದು ಬಿಟ್ಟರೆ ಗೆಲಿಲಿಯೋ ಅಂತ ಲೋಕನಾಥ್, ಇನ್ನೊಂದು ಹುಲಿಯ ನೆರಳು ಅಂತ ಅಂದ್ಬಿಟ್ಟು ರೋಹಿತ್ ಅವ್ರ ಜೊತೆ ಡ್ರಾಮಾಗಳು ಮಾಡಿದ್ದು. ಪ್ರಸನ್ನ ಅಂತ ಸುಮಾರು ಪಕ್ಷಾಂತರ ಪ್ರಕರಣ ಅಂತ ಅಂದ್ಬಿಟ್ಟು ಅವರು ಬೀದಿ ನಾಟಕಗಳು ಮಾಡ್ತಾ ಇದ್ರು, ಅದರಲ್ಲೂ ಕೂಡ ನಾನು ಮಾಡಿದ್ದೆ. ಆಮೇಲೆ ಮಂಥನ ಅಂತ ಒಂದು ಟ್ರೂಪಲ್ಲಿ ಮಾಡಿದ್ದೆ. ಅದಲ್ಲದೆ ಒಂದು ಗುರುದತ್ ಅಂತ ಅಂದ್ಬಿಟ್ಟು ನಮ್ಮ BSNL ಕೂಡ ಅವರಿದ್ರು. ಅವರು ಸುಮಾರು ಸಿನಿಮಾದಲ್ಲಿ ಮಾಡಿದ್ದಾರೆ, ಸಿಂಗರ್ ಕೂಡ. ಅವರ ಜೊತೆಲಿ ಒಂದು ಕುದುರೆ ಮೊಟ್ಟೆ ಅನ್ನೋ ಒಂದು ನಾಟಕನ ಮಾಡಿದಾಗ ಒಂದು ಕರ್ಣನ್ ಕ್ಯಾರೆಕ್ಟ್ರು, ಇನ್ನೊಬ್ಬೊಂದು ದನಕಾಯ ಕ್ಯಾರೆಕ್ಟರ್ ಮಾಡಿದ್ದೆ. ಅದರಲ್ಲಿ ನನಗೆ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂತು. ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನನಗೆ ಅವಾರ್ಡ್ ಬಂತು. ಆದರೆ ನನಗೆ ಅವಾರ್ಡ್ ಬಂದಿರೋದು ಗೊತ್ತಿಲ್ಲ, ಅವರೇ ಹೋಗಿ ಅವಾರ್ಡ್ ತೊಗೊಂಡು ಆಮೇಲೆ ನನಗೆ ಹೇಳಿದ್ರು. ಅದಾದಮೇಲೆ ನಾನು ಏನು ಟೆಲಿಫೋನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮದು ಒಂದು ಸಂಚಾರಿ ಅಂತ ಒಂದು ಮ್ಯಾಗ್ಝಿನ್ ಇತ್ತು. ಅದರಲ್ಲಿ SS ಮೂರ್ತಿ ಅಂತ ಅಂದ್ಬಿಟ್ಟು ಡಿವಿಷನಲ್ ಇಂಜಿನಿಯರ್, ಅವ್ರಿಗೆ ಕಲೆ ಅಂದರೆ ಭಾಳ ಇಷ್ಟ. ಅವ್ರು ಕರೆದು ನನ್ನ ಪರವಾಗಿ ನಿಂತು ನನ್ನ ಫೋಟೋ ಹಾಕಿ ಒಂದು ಆರ್ಟಿಕಲ್ನ ಬರೆದಿದ್ರು. ಅವಾಗ ನಾನು ಕ್ಯಾಶುವಲ್ ಮಜ್ದೂರು ಹೇಳಬೇಕು ಅಂದರೆ. ಆ ಟೈಮಲ್ಲಿ ಈ ಹುಡುಗ ಭಾಳ ಆ್ಯಕ್ಟಿಂಗಲ್ಲಿ ಭಾಳ ಮುಂದೆ ಇದ್ದಾನೆ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾನೆ, ಇವನು ಪರ್ಮಿಟ್ ಮಾಡಿ ಅಂತ ರೆಕಮೆಂಡ್ ಮಾಡಿ ಒಂದು ಲೆಟ್ರ್ ಕೂಡ ಕಳಿಸಿದ್ರು. ಆದರೆ ಡಿಪಾರ್ಟ್ಮೆಂಟ್ ರೂಲ್ ಏನಿದೆಯೋ ಎಲ್ಲರಿಗೂ ಏನು ಅನ್ವಯಿಸುತ್ತೋ ಅದೇ ಅನ್ವಯಿಸುತ್ತೋ ಹೊರತು ಬೇರೆ ಏನಿಲ್ಲ. ಹಾಗಾಗಿ ಅದಾದ ನಂತರ ನಾನು ಯೂನಿಯನ್ ಬ್ರಾಂಚ್ ಸೆಕ್ರೆಟರಿ ಆದೆ, ಮತ್ತು ಜೊತೆಗೆ ಏರಿಯಾ ಸೆಕ್ರೆಟರಿ ಆದೆ, ಒಬ್ಬ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆದೆ, ಒಬ್ಬ ಸರ್ಕಲ್ ಲೀಡ್ರು ಕೂಡ ಆದೆ. ನನಗೆ ಜಯಂತ್ ಇಲ್ಲೇ ಇದ್ದಾರೆ, ನಮ್ಮಲ್ಲಿ FNTOದಲ್ಲಿ ಅವರು ಸರ್ಕಲ್ ಸೆಕ್ರೆಟರಿ ಆಗಿದ್ದರು. ಇವತ್ತು ಗುಂಡಣ್ಣ ಏನು ಅವರು ಸರ್ಕಲ್ ಸೆಕ್ರೆಟರಿ ಆಗಿ ಒಂದು ನ್ಯಾಷನಲ್ ಲೆವೆಲ್ ಲೀಡರ್ ಆಗಿದ್ದಾರೆ ಅವರು. ಆದರೆ ಆ ಜಯಂತ್ ಒಂದ್ಸತಿ ಹೇಳಿದ್ರು, ನಾನು ಯಾವುದೋ ಒಂದು ಮೀಟಿಂಗಲ್ಲಿ ಮಾತಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ನಾನು ಭಾಷಣಗಳು ಮಾಡಿದಾಗ ನೆಕ್ಸ್ಟು ನೀವೇ ಲೀಡ್ರು ನಮಗೆ ಅಂತ ಹೇಳಿದ್ರು.
ಹಂಗಾಗಿ ನಾನು ಇವತ್ತು BSNL ಅಲ್ಲಿ ತುಂಬಾ ಜನ ಇದ್ದಾರೆ, ಇವನ್ನ ಎಲ್ಲರದ್ದು ಹೆಸರು ಹೇಳ್ತಾ ಹೋದ್ರೆ ಒಬ್ರು ಬಿಟ್ಟರೆ ಆಮೇಲೆ ನಾನು ಬಿಟ್ರು ಅಂತಾರೆ. ಹಂಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಏನು BSNL ಎಂಪ್ಲಾಯೀಸ್ ಇವತ್ತು ನೋಡಿ, ನಾನು ಸುಮ್ಮನೆ ಅಟ್ಲೀಸ್ಟ್ ಒಂದು ಇದನ್ನ ಕಳಿಸಿದ್ದೆ, ನಾನು ಅವ್ರಿಗೆ ವಾಲಂಟಿಯರ್ ನಾನು ಫೋನ್ ಮಾಡಿ ಯಾರಿಗೂ ಹೇಳೋಕ್ಕಾಗಲಿಲ್ಲ. ಪ್ರತಿಯೊಬ್ಬರು ಬಂದಿದ್ದಾರೆ. ನನ್ನ ಜೊತೆ ನಾನು ಮಾಡಿದಂಥ ಕೆಲಸ ಮತ್ತೆ ನನ್ನ ಮೇಲೆ ಅಭಿಮಾನ ಇಟ್ಕೊಂಡು ನಮ್ಮ ಏನು BSNL ಅವರು ನೀವೆಲ್ಲಿದ್ರು ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ. ಅವರಿಗೆ ನಿಜವಾಗೂ ನಾನು ನನ್ನ ಮೂಲಕ ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ. ಅದಲ್ಲದೆ ನಾನು ಹುಟ್ಟು ಬೆಳೆದಂಥ ಒಂದು ಏನು ಊರಿದೆಯೋ ಅಲ್ಲಿಂದ ಕೂಡ ಇವನು ಶ್ರೀರಾಮ್ಪುರ ಇರ್ಬೋದು, RC ಕಾಲೋನಿ ಇರ್ಬೋದು, ಪ್ರಕಾಶ್ ನಗರ ಇರ್ಬೋದು, ಮಲ್ಲೇಶ್ವರ ಇರ್ಬೋದು, ಸರೌಂಡಿಂಗು ಎಲ್ಲರೂ ಕೂಡ ಬಂದಿದ್ದಾರೆ. ಮತ್ತೆ ಕುಣಿಗಲ್ಲಿಂದ ಕೂಡ ಸುಮಾರು ಜನ ಬಂದಿದ್ದಾರೆ, ಸುಮಾರು ಸಂಘಟನೆಗಳು ಲೀಡರ್ಗಳು ಬಂದಿದ್ದಾರೆ. ಹಾಗಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಜೊತೆಗೆ ಏನು ಒಂದು ನಾನು ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿ ಇವತ್ತು ಬೆಂಗಳೂರಿನಲ್ಲಿ 6 ಬ್ರಾಂಚಸ್ ಇದೆ. ತುಮಕೂರು 1 ಬ್ರಾಂಚು, ಮೈಸೂರು 1, ಬೆಂಗಳೂರು 4 ಇದೆ. ಅದಲ್ಲದೆ ಒಂದು 10 ಪ್ರಾಜೆಕ್ಟ್ಗಳನ್ನ ಮಾಡಿ ನಾನು ಸುಮಾರು ಸೋಷಿಯಲ್ ಸರ್ವಿಸ್ಗಳನ್ನ ಮಾಡ್ತಾ ಹೋಗಿ ಬಂದಿದ್ದೀನಿ. ಸುಮಾರು ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು, ಬ್ಲೇಸರ್ ಇರ್ಬೋದು, ಬುಕ್ಸ್ ಇರ್ಬೋದು, ಏನು ನೆಸೆಸಿಟಿ ಇದೆಯೋ ಅದನ್ನೆಲ್ಲ ನಾನು ಸರ್ವಿಸ್ನ ಮಾಡ್ತಾ ಬಂದಿದ್ದೀನಿ. ಅದಲ್ಲದೆ ಸುಮಾರು ಅನಾಥಾಶ್ರಮ ಇರ್ಬೋದು, 2 ದೇವಸ್ಥಾನ ಕೂಡ ನಾವು ನಡೆಸ್ತಾ ಇದ್ದೀನಿ. ಅದಲ್ಲದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಟೆಲಿಕಾಂ ಜನಸೇವೆ ಚಾರಿಟಬಲ್ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿ ಅದು ಮಹಿಳೆಯರಿಗೆ ಒಂದು ಸೀಮಿತವಾದ ಒಂದು ಟ್ರಸ್ಟ್, ಒಂದು ಫ್ರೀ ಟೈಲರಿಂಗ್ ಇರ್ಬೋದು, ಬ್ಯೂಟಿಷಿಯನ್ ಇರ್ಬೋದು, ಅಥವಾ ಕಂಪ್ಯೂಟರ್ ಇರ್ಬೋದು, ಅವ್ರಿಗೆ ಏನೇನೋ ಸಾಧ್ಯವಾಗುತ್ತೋ ಅದನ್ನ ನಿಂತು ಅವ್ರ ಕಾಲ ಮೇಲೆ ಅವ್ರು ನಿಲ್ಲೋ ಥರ ಒಂದು ಮಾಡಬೇಕು. ಯಾಕಂದ್ರೆ ನಾವು ಏನೇ ಸಂಪಾದನೆ ಮಾಡಿದ್ರು ಎತ್ಕೊಂಡಂತೂ ಹೋಗೋಕ್ಕಾಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಹಾಗಾಗಿ ಇರೋದ್ರಲ್ಲೇ ಏನಾದ್ರು ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನ ಒಂದು ಆಲ್ರೆಡಿ ಪ್ರಾರಂಭ ಮಾಡಿದ್ವಿ, ತುಮಕೂರಲ್ಲಿ ನಡೀತಾ ಇದೆ. ಹಾಗಾಗಿ ಒಂದು ಸಿನಿಮಾ, ಯಾಕಂದ್ರೆ ಸಿನಿಮಾ ವಿಷಯಕ್ಕೆ ಬಂದಾಗ ಈಗ ನಾನು ಆಲ್ರೆಡಿ ಹೇಳಿದ ನಾನು ರಂಗಭೂಮಿ ಕಲಾವಿದ ಅಂತ ಒಬ್ಬ ರೈಟರ್ ಕೂಡ, ಜೊತೆಗೆ ನಾನು ಡೈರೆಕ್ಷನ್ ಮಾಡಬೇಕು ಅಂತಂದು ನಾನು ಪ್ರಯತ್ನ ಮಾಡಿ ಕೊನೆಗೆ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಅದಕ್ಕೆಲ್ಲ ಕೈ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬೆಸ್ಟು ಯಾರನ್ನ ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದು ಅಂತ ಅಂದಾಗ ನಾನು ಯಾವುದೋ ಒಂದು ಮೂಮೆಂಟ್ಸಲ್ಲಿ ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನನಗೆ ಗೆಸ್ಟ್ ಆಗಿ ಕರೆದಿದ್ರು. ಆ ಟೈಮಲ್ಲಿ ಸಾಯಿ ಪ್ರಕಾಶ್ ಅವರು ಕೂಡ ಗೆಸ್ಟ್ ಆಗಿ ಬಂದಿದ್ರು. ಏನೋ ನನ್ನ ಅದೃಷ್ಟಕ್ಕೆ ಅವ್ರು ನನ್ನ ಪಕ್ಕದಲ್ಲೇ ಕೂತಿದ್ರು ಅಲ್ಲಿ. ಅವಾಗ ಮನಸ್ಸು ತಡಿತಾ ಇಲ್ಲ, ಹೆಂಗೆ ಕೇಳಿ ಅಲ್ಲ, ಸೀನಿಯರ್ ಡೈರೆಕ್ಟ್ರು 105 ಸಿನಿಮಾ ಮಾಡಿದ್ದಾರೆ, ಅವ್ರ ಹತ್ರ ಏನಪ್ಪ ಮಾತಾಡೋದು. ನಿಜವಾಗೂ ಅವ್ರ ಹತ್ರ ಸುಮ್ಮನೆ ಸರ್ ಹಿಂಗಿದೆ, ಒಂದು 10 ನಿಮಿಷ ಮಾತಾಡ್ಬೇಕು ನಿಮ್ಮ ಹತ್ರ, ಹೊರಗಡೆ ಸಿಗೋಕ್ಕಾಗುತ್ತಾ, ಅದಕ್ಕೇನಂತ ಬರ್ತೀನಿ ಅಂದರು. ಎಷ್ಟು ಸಿಂಪಲ್ ಆಗಿ. ಆಮೇಲೆ ಸರ್ ಕ್ಯಾಪಿಟಲ್ ಹೋಟೆಲ್ಗೆ ಬಂದರೆ ಏನೋ ಡಿಸ್ಕಸ್ ಮಾಡ್ಬೋದು ಸರ್. ಬಂದರು, ನಾನು ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ರೆ ಪಾಪ ಬಂದರು. ಬಂದಮೇಲೆ ನಾನು ಈ ಒಂದು ಕಾಮನ್ ಮ್ಯಾನ್, ಅಂದರೆ ನಾನೇ CM ಅಂತ ಇದ್ದಿತ್ತು ಮುಂಚೆ, ಈಗ ಅದನ್ನು ಕಾಮನ್ ಮ್ಯಾನ್ ಅಂತ ಏನು ಟೈಟಲ್ಲು ಮಾಡಿದೀವೋ ಆ ಒಂದು ಇದನ್ನ ನಾನು ಹೇಳಿದೆ, ಸರ್ ಈ ಥರ ಇದೆ ಅಂತ ಅಂದ್ಬಿಟ್ಟು. ಅವನು ಇಲ್ಲ ಚೆನ್ನಾಗಿದೆಯಲ್ಲ, ಲೈನ್ ಚೆನ್ನಾಗಿದೆ, ಮಾಡ್ಬೋದು ಅಂತ. ಅದಾದ ನಂತರ ನನಗೆ ಹೇಳಿದ್ರು, ಇಲ್ಲ ಸಿನಿಮಾ ನಾನು ಮಾಡ್ತಾ ಇದ್ದೀನಿ, ಸಾಯಿ ಪ್ರಕಾಶ್ ಅವರು ಮಾಡ್ತಾರೆ. ಏನ್ರಿ ಸಾಯಿ ಪ್ರಕಾಶ್ ಯಾಕಾಗ, ಅಲ್ಲ ಅವರು ಎಲ್ಲ ಓಲ್ಡ್ ಸ್ಟೈಲೇ ಮಾಡ್ತಾರ್ರಿ, ಅವ್ರ ಕೈಲಿ ಎಲ್ಲ ಆಗುತ್ತೆ, ಯಾಕೆ ಅವ್ರ ಹತ್ರ ಹೋದ್ರ. ಕೊನೆಗೆ ನಾವೊಂದು ಚಾಲೆಂಜ್ ತಗೊಂಡು, ಯಾಕಂದ್ರೆ ಎಲ್ಲ ಓಲ್ಡ್ ಸ್ಟೈಲ್ ಅಂದ್ರೆ ಏನು, ಹುಟ್ಟಿದ ತಕ್ಷಣ ಬೆಳೀತಾ ಏನಾಗ್ತಾರೆ, ಓಲ್ಡೇ ಆಗ್ತಾರೆ ಹೊರತು ನ್ಯೂ ಯಾರು ಆಗಲ್ಲ. ಖಂಡಿತ ಆಗ್ತಾರ? ಯಾರು ಮಕ್ಕಳಾಗ್ತಾರ? ಖಂಡಿತ ಇಲ್ಲ. ಅವರ ಬುದ್ಧಿವಂತಿಕೆ, ಅವರ ಕೆಲಸ, ಅವರ ಒಂದು ಎಕ್ಸ್ಪೀರಿಯನ್ಸು, ಸಣ್ಣ ಮಕ್ಕಳು, ಚಿಕ್ಕ ಪುಟ್ಟ ಮಕ್ಕಳು, ಸಣ್ಣ ಒಂದು ಇದು ಅವ್ರಿಗೆ ಯಾರೂ ಬರೋದಿಲ್ಲ. ಯಾಕೆಂದರೆ ಅವ್ರಿಗೆ ಎಲ್ಲ ಥರ ಅನುಭವ ಇರುತ್ತೆ, ಎಲ್ಲ ಥರ ಸಿನಿಮಾ ಮಾಡಿರ್ತಾರೆ. ಹಾಗಾಗಿ ನಾನೊಂದು ಚಾಲೆಂಜಿಗೆ ತಗೊಂಡು ಅವ್ರನ್ನೇ ಇಟ್ಕೊಂಡು ಇವತ್ತಿನ ಯಂಗ್ ಸ್ಟಾರ್ಗೆ ನಾವು ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಈಗ ಸಿನಿಮಾ ಮಾಡಿದ್ವಿ, ಕಾಮನ್ ಮ್ಯಾನ್ ಅಂತ. ಈಗ ಇಲ್ಲಿ ಸುಮಾರು ನಮ್ಮಲ್ಲಿ ಥೀಮ್ ಚೆನ್ನಾಗಿದೆ. ಥೀಮ್ ಏನು ಅಂದರೆ, ಇವತ್ತಿಗೆ ಏನಾಗ್ತಾ ಇದೆ ಅಂದರೆ, ಯಾವುದೋ ಒಂದು MLA ಆಗಬೇಕಾದ್ರೂ, ಮಿನಿಸ್ಟರ್ ಆಗಬೇಕಾದ್ರೂ, ಚೀಫ್ ಮಿನಿಸ್ಟರ್ ಆಗಬೇಕಾದ್ರೂ ವಿತೌಟ್ ಎಲೆಕ್ಷನ್ ಮಾಡೋಕ್ಕಾಗಲ್ಲ. ಆದರೆ ನನ್ನ ಕಥೆಯಲ್ಲಿ ವಿತೌಟ್ ಎಲೆಕ್ಷನ್ನು ಒಂದು ಸರ್ಕಾರದ ಮೇಲೆ ಪ್ರೆಷರ್ ತೊಗೊಂಬಂದು ಅವನು ಹೆಂಗೆ ಚೀಫ್ ಮಿನಿಸ್ಟರ್ ಆಗ್ತಾನೆ, ಆದ್ಮೇಲೆ ಏನು ಮಾಡ್ತಾನೆ, ಇದು ಥೀಮ್. ಇದನ್ನ ಇಟ್ಕೊಂಡು ನಾವು ಮಾಡಿದ್ದೀವಿ. ಇವತ್ತು ವಿಜಯ್ ಇರ್ಬೋದು, ಇವತ್ತು ಪವಾಡನೆ ಮಾಡಿದ್ರು ತಮಿಳ್ನಾಡಲ್ಲಿ, ಇವತ್ತು ಇಲ್ಲಿ ಕೂಡ ಇವನ್ನ DK ಶಿವಕುಮಾರ್ ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಎಷ್ಟು ಸ್ಟ್ರಗಲ್ ಮಾಡಿದ್ರು, ಎಷ್ಟು ಅಡೆತಡೆಗಳಾಯಿತು.
ಆದರೆ ನಮ್ಮ ನಮ್ಮ ಹೀರೋ ಗೌರಿಶಂಕರ್ ಅವ್ರು ಯಾವ ರೀತಿ CM ಆಗ್ತಾರೆ, ಯಾವ ರೀತಿ ಉಳಿಸ್ಕೊತಾರೆ ಅನ್ನೋದು ಇದರಲ್ಲಿದೆ. ದಯವಿಟ್ಟು ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು. ಅದಲ್ಲದೆ 4 ಸಾಂಗ್ಗಳಿದೆ, ತುಂಬ ಚೆನ್ನಾಗಿ ಸಾಂಗ್ಗಳು ಮಾಡಿದ್ದಾರೆ ವಿನಯ್ ಚಂದ್ರ. ಇವನ್ನು ನಾನು ಇಂಟ್ರಲ್ಲಿ ಹೇಳಿದ್ದೆ, ನಾನು ಇನ್ನೂ ವಸ್ತು ನನಗೆ ಅವರು ವರ್ಕು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಗಿರೀಶ್ ಗೌಡ್ರನ್ನ ಬೈಕೊಂಡೆ, ಕರ್ಕೊಂಬಂದು ಬಿಟ್ಬಿಟ್ರು, ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ. ಆದರೆ ಒಂದು ಸಾಂಗನ್ನು ಅವರು ಟ್ಯೂನ್ ಮಾಡಿ ನಮ್ಮ ಹತ್ರ ಕೇಳಿಸಿ ಆಮೇಲೆ ತುಂಬ ಚೆನ್ನಾಗಿತ್ತು. 2 ಕಳಿಸಿದ್ರು. ಒಂದೇ ಕಳಿಸ್ಬಿಟ್ರೆ ಸುಮ್ಮನೆ ಆಗ್ತಿದ್ನೇನೋ ಗೊತ್ತಿಲ್ಲ, 2 ಕಳಿಸ್ಬಿಟ್ರು. 2 ಭಾಳ ಚೆನ್ನಾಗಿತ್ತು. ಆಮೇಲೆ ನಾನು ಗಿರೀಶ್ ಗೌಡ್ರಿಗೆ ಹೇಳ್ದೆ, 2 ಸಾಂಗ್ ಸೇರಿಸಿ ಒಂದು ಮಾಡೋಕ್ಕಾಗುತ್ತೆ? ಏನ್ರಿ ಹೇಳ್ತೀರಾ ನೀವು, ಇಲ್ಲ ಸಾಧ್ಯನಾ ಅಂತ. ಆಮೇಲೆ ನಾನು ವಿನಯ್ ಚಂದ್ರಗೆ ಮಾತಾಡಿದೆ, ಅವ್ರ ನಂಬರ್ ತೊಗೊಂಡು, ಸರ್ 2 ಸೇರಿ ಏನಾದ್ರು ಮಾಡಿ 1 ಮಾಡಿ ಅಂತ. ಆಮೇಲೆ ನಾನು ಡೈರೆಕ್ಟರ್ ಹತ್ರನೂ ಡಿಸ್ಕಸ್ ಮಾಡಿದೆ, ನೋಡಿ ಟ್ರೈ ಮಾಡಿ ಅಂದರು ಅವರು. ಯಾಕೆ ಏನೋ ಒಂದು ಹೊಸತನ ಬಂದರೆ ಬರಲಿ, ಟ್ರೈ ಮಾಡಿ ಅಂತ ಅಂದರು. ಆಮೇಲೆ ನಾವು ಅದನ್ನು ಮಾಡಿದಾಗ ಎಷ್ಟು ಚೆನ್ನಾಗಿ ಬಂತು ಸರ್ ಅದು. 2 ಸೇರಿ ಒಂದು ಸಾಂಗ್ ಭಾಳ ಚೆನ್ನಾಗಿ ಬಂತು, ಆಯಿತಾ. ಅದಲ್ಲದೆ ಆ ಸಾಂಗ್ನ ಬಂದು ಇವರು ಚೈತ್ರ ಆಚಾರ್ ಅವರು ಟಾಪ್ ಮೋಸ್ಟ್, ಅವರು ಹೀರೋಯಿನ್ನು, ಅವರು ಆಡಿದ್ದಾರೆ ಐಟಮ್ ಸಾಂಗ್, ಭಾಳ ಚೆನ್ನಾಗಿ ಆಡಿದ್ದಾರೆ. ಅದಲ್ಲದೆ ಒಂದು ಕ್ರಾಂತಿಕಾರಿ ಒಂದು ಇತ್ತು, ನಾಗೇಂದ್ರ ಪ್ರಸಾದ್ ಅದನ್ನು ಬರೆದಿದ್ರು. ಅದನ್ನು ಈ ಕೈಲಾಸ್ ಕೇರು ಕೈಲ ಆಡಿಸ್ತು ನಾವು, ಭಾಳ ಚೆನ್ನಾಗಿ ಆಡಿದ್ರು. ಅವ್ರು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿ ಆಡಿದ್ರು ಅಂದರೆ, ಏಕೆಂದ್ರೆ ನಾನು ಬಾಂಬೆಗೆ ಹೋಗಿದ್ದೆ ಆಡಿಸ್ಬೇಕು ಅಂತ, ನಾನು ವಿನಯ್ ಚಂದ್ರನೇ ಹೋಗಿದ್ದಿತ್ತು. ತುಂಬ ಚೆನ್ನಾಗಿ ಅವರು ಇಂಪ್ರೆಸ್ ಮಾಡಿ ಅವರು ಫುಲ್ಲು ಅದರಲ್ಲಿ ಇನ್ವಾಲ್ವ್ ಆಗಿ ಆಡಿದ್ರು, ಭಾಳ ಚೆನ್ನಾಗಿ ಆಡಿದ್ರು. ಅದಲ್ಲದೆ ಇನ್ನೊಂದು ಏನೋ ಡ್ಯುಯೆಟ್ ಸಾಂಗು ಜಾವೇದ್ ಅಲಿ ಕೈಲಿ ಅದನ್ನು ಆಡಿಸ್ತು ನಾವು. ಅದು ಮತ್ತೆ ಇನ್ನೊಂದು ಸಾಂಗ್ ಬಂದು ಬಾಬಾ ಸೈಕಲ್ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. 4 ಸಾಂಗು ಭಾಳ ಚೆನ್ನಾಗಿ ಬಂದಿದೆ. ಕೋರಿಯೋಗ್ರಾಫರ್ ಬಂದು ಯಾರು ಮುರಳಿ, ಮೋಹನ್ ಮತ್ತು ಮದನರಿ ತುಂಬ ಚೆನ್ನಾಗಿ ಅವರು ಕೋರಿಯೋಗ್ರಾಫರ್ನ ಮಾಡಿದ್ದಾರೆ. ಬಂದು ಇವರು ಫೈಟ್ ಬಂದು ಥ್ರಿಲ್ಲರ್ ಬಂದು ಎಲ್ಲರಿಗೂ ಗೊತ್ತೇ ಇದೆ, ಭಾಳ ಚೆನ್ನಾಗಿ ಫೈಟ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಟೋಟಲಿ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ಯಾಕಂದರೆ ಇವತ್ತು ನಾವು ಅಡುಗೆ ಮಾಡಿದಂಥದ್ದು ನಮ್ಗೆ ಇಷ್ಟ ಆದರೆ ಅಂತ ಬೇರೆಯವ್ರಿಗೆ ಹೇಳಿದೆ, ನಾನು ಚೆನ್ನಾಗಿದೆಪ್ಪ ನೀನು ಹೋಗಿ ಊಟ ಮಾಡ್ಬೋದು ಅಂತ. ನನಗೆ ಚೆನ್ನಾಗಿಲ್ಲ ಅಂದ್ರೆ ನಾನು ಬೇರೆ ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನು ಸುಮ್ಮನೆ ಹೊಗಳ್ಕೊಂಡು ನಾಳೆ ಚೆನ್ನಾಗಿಲ್ಲ, ಅದು ನಾನು ಹೇಳಿದ ಪ್ರಕಾರ ಇಲ್ಲ ಅಂದಾಗ ಸ್ಟೇಜ್ ಮೇಲೆ ನೋಡ್ರೆ ಏನೂ ಇಲ್ಲ ಅಂತ, ಆ ಥರ ಏನಿಲ್ಲ, ಎಲ್ಲನೂ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ನಮ್ಮ ಏನೋ ಒಂದು ಟೀಮ್ ಇದೆಯಾ ಅದಕ್ಕೆ ನಮ್ಗೆ ಎಲ್ಲರಿಗೂ ಎಂಕರೇಜ್ ಮಾಡಬೇಕು ಅಂತ ಹೇಳ್ಕೊಂಡು, ಅದಲ್ಲದೆ ನಾನು ಇಷ್ಟೆಲ್ಲ ಬಂದು ನನ್ನ ವರ್ಕ್ ಮಾಡೋದಕ್ಕೆ ಇಷ್ಟೆಲ್ಲ ಬ್ಯುಸಿ ಇದ್ರೂ ಕೂಡ ನನ್ನ ಫ್ಯಾಮಿಲಿ ಗೌರಮ್ಮ ಅವರ ನನ್ನ ಮಿಸ್ಸಸ್ಸು ವಸಂತ, ಇವನ್ ಕಿರಣ್ ಮತ್ತು ಹಳೆಯ ಸತೀಶ್, ಮತ್ತು ನನ್ನ ತಂಗಿ ಒಬ್ರು ಇಲ್ಲೇ ಇದ್ದಾರೆ ಸಾವಿತ್ರ ಅಂತ, ನಮ್ಮ ಅವರ ಹಸ್ಬೆಂಡ್ರು ಕೂಡ ರಾಮು ಅಂತ, ಎಲ್ಲರೂ ಇಲ್ಲೇ ಇದ್ದಾರೆ. ಆದರೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ನನ್ನ ಮುಕ್ಕಾಲು ಭಾಗ ಕೆಲಸನ ನನ್ನ ಮಗಳು ತಲೆ ಮೇಲೆ ಹಾಕ್ಕೊಂಡು, ಏಕೆಂದರೆ ಒಬ್ಬ ಗಂಡಸು ಮಾಡೋದು ಕೆಲಸ ರಿಯಲ್ ಎಸ್ಟೇಟು ಲೇಡೀಸ್ ಮಾಡೋದು ಭಾಳ ಕಷ್ಟ ಇದೆ. ಆದರೆ ನಾನು ಮಾಡ್ತೀನಿ, ನೀನು ಮಾಡ್ತಾ ಇದೆಯಾ, ನಾನು ಮಾಡ್ತೀನಿ, ಅದನ್ನು ಪ್ರೂವ್ ಮಾಡ್ತೀನಿ, ನಿಂದು ಏನಿದೆಯೋ ಅದು ಹೇಳಿ ನೀನು ಹೋಗೋದಾಡಿ, ನಾನು ಇರ್ತೀನಿ ಜೊತೆಲಿ ಅಂತೇಳಿ ನನ್ನ ಬೆಂಬಲವಾಗಿ ನಿಂತವರು ನನ್ನ ಮಗಳು ಆಯ್ತಾ. ಅದಲ್ಲದೆ ನನ್ನ ಒಂದು ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ನಾನೇನು ಪ್ರಾರಂಭ ಮಾಡಿದಾಗ ನಮ್ಮ ಜೊತೆ ಇದ್ದಂದ್ಬಿಟ್ಟು ಇವತ್ತು ಮಲ್ಲಿಕಾ ಅವರು ವೈಸ್ ಪ್ರೆಸಿಡೆಂಟು, ಮತ್ತು ಜಯಮ್ಮ, ಸತ್ಯಮೂರ್ತಿ ಅಂತ ಅಂದ್ಬಿಟ್ಟು ಇವರೆಲ್ಲ ಬೆಂಬಲವಾಗಿ ನನಗೆ ನಿಂತಿದ್ದಾರೆ. ಒಂದು ಸಂಸ್ಥೆ ಬೆಳೆಯೋದಕ್ಕೆ, ಈ ಮಾರ್ಗಕ್ಕೆ ಬರೋದಕ್ಕೆ ಎಲ್ಲರೂ ಕೂಡ ನನಗೆ ಕಾರಣಕರ್ತರಾಗಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಕೂಡ, ಇವನ್ನು ನಮ್ಮ ಎಂಪ್ಲಾಯೀಸು ಬಂದಿದ್ದಾರೆ, ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಏನಿದೆಯೋ ಆ ಎಂಪ್ಲಾಯೀಸ್ ಎಲ್ಲರೂ ಬಂದಿದ್ದಾರೆ. ನಾನು ಈ ಮೂಲಕ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಅವರೆಲ್ಲ ಆನೆಸ್ಟಾಗಿ ವರ್ಕ್ ಮಾಡೋದ್ರಿಂದಲೇ ನಾನು ಈ ಲೆವೆಲ್ಗೆ ನಾನು ಬರೋಕ್ಕೆ ಸಾಧ್ಯ. ಇಲ್ಲ ಅವ್ರು ಬಂದು ಏನೋ ನಾನು ಬರ್ತೀನಿ, ನಾನು ಸಂಬಳ ತೊಗೋತೀನಿ, ನನ್ನ ಪಾಡಿಗೆ ಹೋಗ್ತೀನಿ, ನನಗೇನಾಗಬೇಕಾಗಿದೆ ಅನ್ನೋ ಥರ ಏನಾರು ಆಗ್ಬಿಟ್ಟಿದ್ರೆ ನಾನು ಈ ಲೆವೆಲ್ ಬರೋಕ್ಕಾಗ್ತಿರ್ಲಿಲ್ಲ. ಪ್ರತಿಯೊಬ್ಬರು ಕೂಡ ಇದು ನಂದು ಆಫೀಸು,
ನಂದು ಕಂಪ್ನಿ, ನಂದು ಟ್ರಸ್ಟು, ನಾವು ಟ್ರಸ್ಟ್ಗಾಗೆ ಕೆಲಸ ಮಾಡಬೇಕು, ಕಂಪ್ನಿಗಾಗೆ ಕೆಲಸ ಮಾಡಬೇಕು. ನಮ್ಮ ಓನರ್ ಅದು ಏನು ಬಾಸ್ ಅಂತ ಏನಿದಾರೋ ಅವರೇ ನಮ್ಮಲ್ಲಿ ಒಬ್ಬರು, ನಾವೆಲ್ಲರೂ ಒಂದೇ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಎಲ್ಲ ಎಂಪ್ಲಾಯೀಸು ಕೆಲಸ ಮಾಡಿರೋದ್ರಿಂದ ಇವತ್ತು ನಾನು ಸಂಸ್ಥೆ ಈ ಮಟ್ಟಕ್ಕೆ ಬಂದಿದೆ. ಅದಲ್ಲದೆ ಆಲ್ ಚಾನಲ್ಸ್ ಮತ್ತು ಎಲ್ಲ ಪೇಪರ್ಸ್ನವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಸುವರ್ಣ ಇರ್ಬೋದು, ನ್ಯೂಸ್ ಫಸ್ಟ್ ಇರ್ಬೋದು, ಎಲ್ಲ ಉದಯ ಪ್ರತಿಯೊಬ್ಬರು ಕೂಡ ನಮ್ಮ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಬಗ್ಗೆ ಪ್ರಚಾರಗಳು ಮಾಡಿದ್ದಾರೆ, ನಮ್ಮ ಸಂಸ್ಥೆ ಬಗ್ಗೆ ಪ್ರಚಾರ ಮಾಡಿದ್ದಾರೆ, ನನ್ನ ಬಗ್ಗೆ ಸುಮಾರು ಜೀವನದ ಸ್ಟೋರಿ ನಾವು ಬರೆದಿದ್ದಾರೆ. ಈಗ ಮೊನ್ನೆ ಕೂಡ ರೂಪತರಲ್ಲಿ ಬಂತು, ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ನನ್ನ ಜೀವನ ಸ್ಟೋರಿಗಳು ಹಾಕಿದ್ದಾರೆ. ಹಾಗಾಗಿ ಈಗ ನಾನು ಯಾವ ರೀತಿ ಬೆಳೆದು ಬಂದೆ ಅಂತ ಅಂದ್ಬಿಟ್ಟು ಅದು ಪ್ರತಿಯೊಂದು ಕೂಡ ಅದರಲ್ಲಿ ಹಾಕಿದ್ದಾರೆ. ಎಲ್ರಿಗೂ ನಾನು ಈ ಮೂಲಕ ನಾನು ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ. ನನಗೆ ಈ ಅವಕಾಶ ಕೊಟ್ಟಂತ ನಿಮ್ಮೆಲ್ರಿಗೂ ಮತ್ತು ನಮ್ಮ ಟೀಮ್ಗೂ ನಮಸ್ಕಾರ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಹಾಗೆ ಇದೇ ವೇದಿಕೆಯಲ್ಲಿ ನನಗೆ ಸಾಯಿ ಸರ್ ಆಕ್ಚುಲಿ 10-15 ದಿವಸದಿಂದ ಸಿಕ್ಕಿಲ್ಲ. ಅವ್ರದ್ದು 54ನೇ ವರ್ಷದ ಮದುವೆ ಆನಿವರ್ಸರಿ ಆಗಿದೆ. ಗಣೇಶ್ ಜಿ ಹಾರ ಇಟ್ಕೊಳ್ಳಿ. ಹಂಗೆ ಅಲ್ಲಿ ಗಣೇಶ್ ಎರಡು ಪ್ರೋಗ್ರಾಮ್ಗಳು ಮಾಡ್ತಾರೆ ಇಲ್ಲಿ. ಇಲ್ಲ ಅವತ್ತಾಗಿಲ್ಲ ಸರ್, ಸಿಕ್ಕಲೇ ಇಲ್ಲ. ಓ ಎಲ್ಲ ಡಬಲ್ ಓಂ ಸಾಯಿ ಪ್ರಕಾಶ್ ಸರ್ ಅವರ ಮದುವೆಯಾಗಿ ವಿವಾಹ ವಾರ್ಷಿಕೋತ್ಸವದ 54ರ ಸಂಭ್ರಮ 60 ಆಗ್ಲಿ, ಅದರಲ್ಲಿ ಪಾರ್ಟಿ ಖಂಡಿತ ತಗೊಳ್ಳೋಣ ಸರ್. ಈಗ ಕೇಕ್ ಕಟ್ ಮಾಡುವಂತ ಸಮಯ. ನಾನು ಹಾಗೆ ತಿಳಿಸಿದಾಗೆ ಅವರ ಕುಟುಂಬ ವರ್ಗದವರು ಹಾಗೂ ಸಿನಿಮಾದ ಜೊತೆಯಾಗಿದ್ದಂತಹ ನಿರ್ಮಾಪಕರು, ನಟರು ಹಾಗೂ ಸಂಗೀತ ನಿರ್ದೇಶಕರು ಜೊತೆಯಾಗಬೇಕು ಅಂತ ಹೇಳಿ ಕೇಳ್ಕೊತೀನಿ. 5 ನಿಮಿಷ ಬಿಟ್ರೆ ಮೆಲ್ಟ್ ಆಗ್ಬಿಡುತ್ತದು. ಬೇಗ ಕಟ್ ಮಾಡಿಸಿ ಮಾತಾಡೋದು. ಗೌರವ ಮೇಡಮ್ ದಯವಿಟ್ಟು ಜೊತೆಯಾಗಿ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಆರೋಗ್ಯದಿಂದ ತಾಯಿ ಚಾಮುಂಡೇಶ್ವರಿ ಸುಖ, ಸಂತೋಷ, ಆರೋಗ್ಯ, ಯಶಸ್ಸು ಎಲ್ಲವನ್ನ ನೀಡಲಿ. ಇದು ಸಂಭ್ರಮಾಚರಣೆ. ಹುಟ್ಟು ಹಬ್ಬದ ಜೊತೆಯಲ್ಲಿ ಕಾಮನ್ ಮ್ಯಾನ್ ಚಿತ್ರದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ. ಗೌರವ ಮೇಡಮ್ ಒಬ್ಬರಿಗಷ್ಟೇ ತಿನ್ಸೋದಕ್ಕೆ ಪರ್ಮಿಷನ್ ಇದೆ, ಕೆಳಗಡೆ ಎಲ್ಲರಿಗೂ ನೀಡಲಾಗುತ್ತೆ. ಏನ್ ಭಾಷೆ ಇದು? Once again, a many more happy returns of the day. The man behind the inspiration of many people, many middle class people. Thank you so much, sir. ಹೀಗೆ 100 ಕಾಲ ಆರೋಗ್ಯದಿಂದ ಸಂತೋಷದಿಂದ ಸಾಧಕರಾಗಿ ಬಾಳಿ ಅಂತ ಶುಭ ಹಾರೈಸೋಣ. ಟೇಬಲ್ ತಂದು ಮಂಜಿನ ಮುಂದೆ ಇಡಿ. ಏನು ಕೇಕು ಗೌರಿ ಸರ್, ನಮ್ಮ ಟೀಮ್ ಪರವಾಗಿ ಸ್ವಲ್ಪ ಮತ್ತೊಮ್ಮೆ ನಮ್ಮನ್ನ ನಿರ್ಮಾಪಕರಿಗೆ ಹುಟ್ಟುಹಬ್ಬದ ಶುಭಾಶಯ. ಸಾಯಿಬಾಬಾರ ಆಶೀರ್ವಾದ ಸದಾ ನಿಮ್ಮಲ್ಲಿ 100 ವರ್ಷ ಸುಖವಾಗಿ ಶಾಂತಿಯುತವಾಗಿ ಅಂತ ಬಾಬಾ ಪ್ರಾರ್ಥನೆ ಮಾಡ್ತೀನಿ. ಕಾಮನ್ ಮ್ಯಾನ್ ನಮ್ಮ ನಿರ್ಮಾಪಕರು ಕಾಮನ್ ಮ್ಯಾನ್ ಬಗ್ಗೆ ಸಂಪೂರ್ಣವಾಗಿ ನೀವು ಮಾಹಿತಿ ಕೊಟ್ಟಿದ್ದಾರೆ. ಖುಷಿ ಆಗುತ್ತೆ. ಯಾಕಂದ್ರೆ ಕಥನ ಅವರು ಬರೆದಿರಲ್ವಾ, ಅದರಿಂದ ನಿರ್ಮಾಪಕರು, ಕಥ ಮತ್ತು ನಟರು ತ್ರಿಪಾತ್ರ ಅಭಿನಯ ಮಾಡಿದ್ದಾರೆ ಅವರು. ಇವತ್ತು ಅವರು ಹುಟ್ಟಿದಬ್ಬ ದಿನ ಪೋಸ್ಟರ್ ಮಾಡಿದ್ದು ಒಂಥರ ಖುಷಿ ಆಗುತ್ತೆ. ಇಲ್ಲಿ 2 ಕುಟುಂಬ ಸೇರಿದ್ವಿ. ಒಂದು ಟೆಲಿಕಾಂ ಗ್ರೂಪ್, ಸುರಭಿ ಗ್ರೂಪ್, 1+1 ನಾವೆಲ್ಲ ಸೇರಿದ್ದೀವಿ. ಸಿನಿಮಾ ಬಗ್ಗೆ ನಿರ್ಮಾಪಕ ಹೇಳಿದ್ರಿಂದ ನಾವು ಆ ಕಥೆ ಹೇಳೋದು ಸರಿ ಇಲ್ಲ ಅಂತ ಅನಿಸ್ತದೆ. ಕಾಮನ್ ಮ್ಯಾನ್ ಒಬ್ಬ CM ಆದ್ರೆ ಏನ್ ಮಾಡಬಹುದು, ರಾಜಕೀಯದಲ್ಲಿ ಏನಾದ್ರೂ ಆಗ್ಬಹುದು. ಯಾಕಂದ್ರೆ ತಮಿಳುನಾಡು ರಾಜಕೀಯ ನಾವು ನೋಡಿದೀವಿ. ಒಬ್ಬ ಕಲಾವಿದ MGR ಜೈಲಿಂದ ಆದ್ಮೇಲೆ
ಫುಲ್ ಮೆಜಾರಿಟಿ ಬಂದು CM ಆಗಿದ್ದಾರೆ. ಆಂಧ್ರದಲ್ಲಿ ಪವನ್ ಕಲ್ಯಾಣ್, NT ರಾಮಾರಾವ್, ಬೇಕಾದಷ್ಟು ಜನ ಕಲಾವಿದರು ರಾಜಕೀಯಕ್ಕೆ ಬಂದು ಸೆಕ್ಸ್ ಆಗಿದ್ದಾರೆ. ಬಟ್ ನಮ್ಮ ನಾಯಕ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋದೆ ಫಸ್ಟೇ ನಮ್ಮ ಆಂಕರ್ ಮೇಡಮ್ ಹೇಳಿದ್ದಾರೆ. ಎಲೆಕ್ಷನ್ ನಿಂತ್ಕೊಳ್ಳೋದೇ ಯಾವ ರೀತಿ CM ಆಗಿದ್ದಾರೆ ಅನ್ನೋದೇ ಈ ಕಥೆಯಲ್ಲಿ ಒಂದು ಸಸ್ಪೆನ್ಸ್ ಮ್ಯಾಟರ್. ಇವರ ನಾಯಕರು, ಇವರ ಖಳನಾಯಕರು ಇಬ್ಬರ ಮಧ್ಯೆ ನಾನಿದ್ದೀನಿ. ರಾಜ್ಯಪಾಲರು ಬ್ಯಾಕ್ಗ್ರೌಂಡ್ ಈ ಸಿನಿಮಾದ ರಾಜ್ಯಪಾಲರಾಗಿ ಅಶೋಕ್ ಅವರು ಮಾಡಿದ್ದಾರೆ. ಜನರಿಗೆ ಇವಾಗ ಏನ್ ಬೇಕು, ಈಗ ಏನ್ ನಡೀತಾ ಇದೆ, ಕರ್ನಾಟಕದ ರಾಜಕೀಯ ಯಾವ ರೀತಿ ಬದಲಾವಣೆ ಆಯಿತು, ಅದೇ ರೀತಿ ಅದು ಏನೋ ಗೊತ್ತಿಲ್ಲ, ನಾವು ಯಾವ ರೀತಿ ಊಹೆ ಮಾಡಿದ್ರು ಗೊತ್ತಿಲ್ಲ. ಇರೋ ಮುಖ್ಯಮಂತ್ರಿಗಳು ಇನ್ನೊಬ್ಬರಿಗೆ ಮುಖ್ಯಮಂತ್ರಿ ಕೊಟ್ಟು ಅವರು ವಾಪಸ್ ಹೋಗೋದು ನಾವು ನೋಡಿದ್ವಿ. ಈ ಸಿನಿಮಾದಲ್ಲಿ ನಮ್ಮವರು ಅದೇ ರೀತಿ ಮಾಡಿದ್ದಾರೆ. ಇಟ್ ಈಸ್ ಎಲ್ಲರೂ ನೋಡುವಂತ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಇದರಲ್ಲಿ ಹಾಸ್ಯ ಇದೆ, ಅದ್ಭುತವಾದಂಥ ಹಾಡುಗಳಿದೆ. ವಿನಯ್ ಚಂದ್ರ ತುಂಬಾ ಚೆನ್ನಾಗಿ ಸಂಯೋಜನೆ ಮಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು ಚೆನ್ನಾಗಿ ಬರೆದರು. ಗೌರಿ ಬಗ್ಗೆ ಹೇಳ್ಬೇಕಾಗಿಲ್ಲ, ನೋಡಕ್ ಚಿಕ್ಕವರಾಗಿದ್ರು ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ವಾ, ಆ ರೀತಿ ಅದ್ಭುತವಾಗಿ ಗೌರಿ ಆಕ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ತಂಡ ಇದೆ, ಬೇಕಾಷ್ಟು ತಂಡ ಇದೆ. ಹನುಮಂತರ ಬಾಲ ಇದ್ದ ಹಾಗೆ ಎಲ್ಲರೂ ನನ್ನವರು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಟೀಮ್ ಬಗ್ಗೆ ಹೇಳಬೇಕಾಗಿಲ್ಲ. ಜೆ.ಡಿ. ಕೃಷ್ಣ ಆಗ್ಬೋದು, ಏಟ್ರ ಆಗ್ಬೋದು, ನಮ್ಮ ಅಸೋಸಿಯೇಟ್ಸ್ ಆಗ್ಬೋದು, ಶೇಷಕರ್ ರಾಮಚಂದ್ರ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಲಾವಿದರೆಲ್ಲ ಹೇಳಿದ್ದ ಅವರೆಲ್ಲ ಹೇಳಿದ ಇಷ್ಟು ಉದ್ದ ಇದಿಲ್ಲ, ಅದರಲ್ಲಿ ಎಲ್ಲ ನಮ್ಮವರು ನಮ್ಮ ಕುಟುಂಬದವರು ಅಂತ ಹೇಳ್ಕೊಂಡಿದ್ದಿಲ್ಲ. ಈಗ ಫೈನಲ್ ಸ್ಟೇಟಸ್ ನಾವಿದ್ದೀವಿ. DI ನಡೀತಾ ಇದೆ, 7.1 ನಡೀತಾ ಇದೆ, ಅಡ್ವಾನ್ಸ್ ನಡೀತಾ ಇದೆ. ಈ ತಿಂಗಳಲ್ಲಿ ಸೆನ್ಸಾರ್ ಆದ್ಮೇಲೆ ನಾವು ರಿಲೀಸ್ ಡೇಟ್ ಫೈನಲೈಸ್ ಮಾಡ್ಕೊತೀವಿ. 19% ಮಳೆಗಾಲ ಆದ್ಮೇಲೆ ರಿಲೀಸ್ ಮಾಡ್ಬೇಕಂತ ಆಸೆ ಪಡ್ತಾ ಇದೀವಿ. ಯಾಕಂದ್ರೆ ಮಾನ್ಸೂನ್ ಯಾವ ರೀತಿ ಇರುತ್ತೋ ಗೊತ್ತಾಗಲ್ಲ, ಜುಲೈನಲ್ಲಿ ಇರುವುದು. ಅದರಿಂದ ಆಗಸ್ಟ್ ಇದೆ ರೈಟ್ ಟೈಮ್ ರಿಲೀಸ್ ಅಂತ ಅನ್ಕೊಂಡಿದ್ದೀವಿ. ಮತ್ತೊಮ್ಮೆ ನಾವು ಟೀಸರ್ ಬಿಡುಗಡೆ, ಆಡಿಯೋ ಬಿಡುಗಡೆ, ರಿಲೀಸ್ ಆಗ್ತಾ ಇದೆ. ಅದು 3 ಪ್ರೆಸ್ ಮೀಟ್ ಅಲ್ಲಿ ನಾವು ಮೀಟ್ ಮಾಡ್ತೇವೆ. ನಾವು ತುಂಬಾ ಖುಷಿ ಆಗುತ್ತೆ. ನಾವು ಬೇಡದೊಂದೇ, ನಿರ್ಮಾಪಕರು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಮಾಧ್ಯಮ ಮಿತ್ರರೆಲ್ಲರೂ ಈ ಸಿನಿಮಾನ ಒಳ್ಳೆ ಪ್ರಚಾರ ಮಾಡಿ. ನಾನು ಯಾವತ್ತು ಕೇಳ್ಕೊಂಡೆ, ಫಸ್ಟ್ ಪೇಜ್ಗೆ ನಮ್ಮ ತನ್ನಿ ಅಂತ ಅಷ್ಟೇ, ಮಧ್ಯಪುಟದಲ್ಲಿ ಫಸ್ಟ್ ಪೇಜ್ ಅಂತಂದ್ರೆ ಈಸಿಯಾಗಿ ರೀಚ್ ಆಗತ್ತೆ. ಆ ರೀತಿ ಸಹಾಯ ಮಾಡಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ನಮ್ಮ ಟೆಲಿಕಾಂ ಗ್ರೂಪು, ಸೂಪರ್ ಟೀಮ್ಗೂ ನನ್ನ ವಂದನೆಗಳು. ಮಾಧ್ಯಮದಲ್ಲೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಇದೇ ರೀತಿ ನಮ್ಮ ಸಹಕಾರ ಕೊಡಂತ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಪ್ಲೀಸ್ ಎಲ್ರಿಗೂ ನಮಸ್ತೆ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಟೆಲಿಕಾಂ ಗ್ರೂಪ್ನ ನಮ್ಮ ನಿರ್ಮಾಪಕರ ಸುಮಾರಷ್ಟು ಬಂಧುಗಳು ಬಂದಿದ್ದಾರೆ, ಅವ್ರ ಕುಟುಂಬ ಬಂದಿದ್ದಾರೆ. ಆಮೇಲೆ ನಮ್ಮ ಸಿನಿಮಾ ತಂಡ, ಎಲ್ಲ ಟೆಕ್ನಿಷಿಯನ್ನು, ಆರ್ಟಿಸ್ಟು, ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ. ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಏನು ಮಾತಾಡೋಂಥದ್ದೇನಿಲ್ಲ, ಯಾಕೆಂದರೆ ಡೈರೆಕ್ಟರ್ ಸರ್ ಮತ್ತು ನರಸಿಂಹಮೂರ್ತಿ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದರೂ ಕೂಡ ಪ್ರೊಡ್ಯೂಸರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಕರ್ನಾಟಕದಲ್ಲಿ ಒಂದು 2 ಜನದ ಬರ್ಡೇ ಗೊತ್ತಾಗಲ್ಲ, ಅವ್ರ ವಯಸ್ಸು ಗೊತ್ತಾಗಲ್ಲ. ಒಂದು ವಾಟಾಳ್ ನಾಗರಾಜ್ ಅವ್ರದ್ದು ಎಷ್ಟು ವಯಸ್ಸು ಅನ್ನೋದು ಅಷ್ಟು ಯಾರಿಗೂ ಗೊತ್ತಾಗಿಲ್ಲ. ಹಾಗೆ ನಾನು ಇವ್ರನ್ನ ಯಾವಾಗಲೂ ಕೇಳೋದು, ಸರ್ ನಿಮ್ಮನ್ನು ನೋಡಿದ್ರೆ ಹುಡುಗರು ಥರ ಇದ್ದೀರಿ, ನೋಡಿದ್ರೆ ಮನೆಯವರು, ಮಗಳು, ಮೊಮ್ಮಕ್ಕಳು, ಅದಾದ ನೋಡಿದ್ರೆ ಮಗನು ಕೂಡ ಹೆಚ್ಚು ಕಡಿಮೆ ನಮ್ಮ ವಯಸ್ಸಿನವ್ರು ಇದ್ದಾರೆ. ನಿಮ್ಮ ವಯಸ್ಸು ಎಷ್ಟು ನಿಜವಾಗ್ಲು? ಅಲ್ಲ, ಇಲ್ಲ ಇಲ್ಲ ಅವ್ರು ಕೇಳಿದರೆ ಅವ್ರ ಆಸೆ ಯಾಕೆ ನಾವು ನಿರಾಸೆ ಮಾಡ್ಬೋದು. ಆದರೆ ನನಗೆ ಅವರು ನಮ್ಮ ಮಿಸ್ಸಸ್ ಇಲ್ಲೇ ಇದ್ದಾರೆ, ನನ್ನ ಮಗಳು, ನನ್ನ ಮಗ, ಅಳಿಯ, ನನ್ನ ಮೊಮ್ಮಗಳು ಕೂಡ ಇಲ್ಲೇ ಇದ್ದಾರೆ. ಆದರೆ ಅವ್ರ ವಯಸ್ಸಾಗುತ್ತೆ, ನನಗೆ ವಯಸ್ಸಾಗಲ್ಲ. ಯಾಕೆಂದರೆ
17 ತುಂಬ 18ಕ್ಕೆ ಬೀಳೋದೇ ಇಲ್ಲ. ನಾನು ಇರೋವರೆಗೂ 18ಕ್ಕೆ ಬೀಳಲ್ಲ. ನಾನು ಯಾರೋ ಎಷ್ಟೇ ವಯಸ್ಸು ಅಂತ ಕೇಳಿದ್ರೆ ತಮಾಷೆ ಹೇಳ್ತೀನಿ, 17 ತುಂಬ ಇನ್ನೂ 18ಕ್ಕೆ ಬಿದ್ದಿಲ್ಲ ಅಂತ. ಕೊನೆವರೆಗೂ ಅದನ್ನೇ ಕಾಪಾಡ್ತೀನಿ ಹೊರತು ಬೇರೆ ಏನು ನಾನು ಹೇಳಕ್ ಹೋಗಲ್ಲ. ಆಯ್ತಾ? ಥ್ಯಾಂಕ್ ಯು. ಯಾಕೆಂದ್ರೆ ಈ ಕಾಮನ್ ಮ್ಯಾನ್ ಸಿನಿಮಾ ಪ್ರತಿಯೊಂದಕ್ಕೂ ಕೂಡ ಒಂದು ಚಾಲನೆ ಆಗಬೇಕು, ಅದೊಂದು ಒಳ್ಳೆ ರೀತಿಯಲ್ಲಿ ಬರಬೇಕು ಅಂದ್ಕೊಂಡು ಟೈಮಿಗೆ ಎಲ್ಲ ಕೆಲಸಗಳಾಗಬೇಕು ಅಂದರೆ ಅದಕ್ಕೆ ಹಣ ಅಂತ ನಿರ್ಮಾಪಕರೇ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಒಂದು ಕೆಲಸನ ಅಚ್ಚುಕಟ್ಟಾಗಿ ನಮ್ಮಂಥವ್ರು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತಹ ನರಸಿಂಹಮೂರ್ತಿ ಸರ್ಗೆ ಇನ್ನೊಮ್ಮೆ ಬರ್ಡೇನ ವಿಶ್ ಮಾಡ್ತಾ, ಅವರು ಕಲಾವಿದರು ಕೂಡ ಹೌದು, ಅವರು ತುಂಬ ಅವಾಗಲೇ ಹೇಳಿದರು ನಾಟಕ ಟ್ರೂಪ್ಗಳಲ್ಲೆಲ್ಲ ಮಾಡಿದ್ವಿ ಅಂತ. ತುಂಬ ನಿಮ್ಮ ಆ ಸಿನಿಮಾ ನೋಡಿದಾಗ ಅವರ ಪಾತ್ರ, ಆ ಪಾತ್ರದಲ್ಲಿ ಅವರು ನಿಭಾಯಿಸಿದ ರೀತಿ ಅದು ಗೊತ್ತಾಗುತ್ತೆ. ಸಿನಿಮಾ ಖಂಡಿತವಾಗೂ ಒಂದು ಶ್ರಮ ಹಾಕಿ ಒಂದು ಸಿನಿಮಾ ನಿರ್ದೇಶಕರು, ಒಂದು ತಂಡ ಏನು ಕೇಳುತ್ತೆ ಅನ್ನೋದನ್ನ ಒಂದು ಸೆಕೆಂಡು ಕೂಡ ಯೋಚನೆ ಮಾಡದೆ ಈ ಸಿನಿಮಾದವರು ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗೂ ಇಂಥ ಒಳ್ಳೆಯ ನಿರ್ಮಾಪಕರದು ಇವತ್ತಿನ ಕಾಲ ಇದರಲ್ಲಿ ಏನು ಇವತ್ತಿನ ಸಿನಿಮಾ ಪರಿಸ್ಥಿತಿ ಇನ್ನೊಂದು, ಯಾಕಂದರೆ ಸಿನಿಮಾಗಳು ಎಷ್ಟೋ ಶುರುವಾಗುತ್ತೆ, ಆದರೆ ಶುರುವಾದ ಸಿನಿಮಾಗಳೆಲ್ಲ ಮುಗಿಯಲ್ಲ. ಕಾರಣ ಅದಕ್ಕೆ ಸತ್ತಾರ ಇರುತ್ತೆ, ಅದರ ಮೇನ್ ಕಾರಣ ಹಣಕಾಸೆ ಯಾವಾಗಲೂ ಆಗಿರುತ್ತೆ. ಆ ಥರದ್ದು ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡ್ಕೊಂಡು ಬಂದಂತಹ ನಿರ್ಮಾಪಕರಿಗೆ ಅತಿ ದೊಡ್ಡ ಯಶಸ್ಸಾಗಬೇಕು ಅನ್ನೋದೇ ನನ್ನ ಒಂದು ಕೋರಿಕೆ, ಆಮೇಲೆ ಒಂದು ಪ್ರಾರ್ಥನೆ. ಇದೆಲ್ಲದಕ್ಕೂ ಸಹಕಾರ ಕೊಡುವಂಥವ್ರು ನೀವೇ ಆಗಿರ್ತೀರ, ಅಂದರೆ ಮಾಧ್ಯಮ ಮಿತ್ರರೇ ಆಗಿರ್ತೀರ, ಜೊತೆಗೆ ನಮ್ಮ ಕನ್ನಡ ನಾಡಿನ ಜನತೆನೇ ಆಗಿರ್ತಾರೆ, ಜೊತೆಗೆ ನಮ್ಮ ಡೈರೆಕ್ಟರ್ ಸರ್, ಇಂಥ ಒಂದು ಹಿರಿಯ ನಿರ್ದೇಶಕರ ಜೊತೆಗೆ ಖಂಡಿತವಾಗೂ ಸಿನಿಮಾ ಮಾಡೋದಕ್ಕೆ ನಾನು ಯಾವುದೋ ಜನದಲ್ಲಿ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಯಾಕೆಂದರೆ ಸಿನಿಮಾ ಒಂದು ಕರೆಕ್ಟ್ ಕಲ್ಪನೆ ಜೊತೆಗೆ ಇಷ್ಟೇ ಬೇಕು, ಹೀಗೆ ಬೇಕು, ಇದೇ ಥರದೊಂದು ಸಿನಿಮಾ ಮಾಡಬೇಕು, ಈ ಪಾತ್ರಕ್ಕೆ ಒಂದು ಸೂಟ್ ಆಗ್ತಾನೆ, ಇನ್ನೊಂದು, ಆಮೇಲೆ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ, ಯಾವುದೇ ರೀತಿಯ ಈಗ ತುಂಬ ಸಿನಿಮಾಗಳಾಗುತ್ತೆ ಅದರಲ್ಲಿ ಎಷ್ಟೋ ಏನು ಸಿನಿಮಾ ಮುಗಿಯೋದ್ರಲ್ಲಿ ಕಚಾಪಿಚಿಯಾಗಿ ಒಬ್ಬರು ಇವತ್ತಿದ್ದವರು ಇನ್ನೊಂದು ಥರ ಆಗಿ ಏನೇನೋ ಆಗೋಗುತ್ತೆ. ಆ ಥರದ ಯಾವ ಗೊಂದಲಗಳಿಗೂ ಇಲ್ಲ, ಅವಕಾಶಗಳನ್ನು ಮಾಡಿಕೊಡದೆ ಒಂದು ಸಿನಿಮಾನ ತಂಡನ ಎಷ್ಟು ನೀಟಾಗಿ ತೊಗೊಂಡು ಹೋಗಬೇಕು ಅನ್ನೋದಕ್ಕೆ ಒಂದು 2 ಪದಗಳಲ್ಲೆಲ್ಲ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗೂ ಅವ್ರ ಜೊತೆ ಕೆಲಸ ಮಾಡಿದರೆ ಮಾತ್ರ ಅದು ಗೊತ್ತಾಗೋದಕ್ಕೆ ಸಾಧ್ಯ. ಹಾಗಾಗಿ ಖಂಡಿತವಾಗೂ ಈ ಒಂದು ಅವಕಾಶ ಕೊಟ್ಟಂತಹ ಡೈರೆಕ್ಟರ್ ಸಾರ್ಗೆ, ಇಡೀ ತಂಡಕ್ಕೆ, ನಿರ್ಮಾಪಕರಿಗೆ ಎಲ್ಲರಿಗೂ ಕೂಡ ನಾನು ಯಾವತ್ತೂ ಆಭಾರಿ. ಯಾಕಂದರೆ ಇಲ್ಲಿ ವರ್ಕ್ ಮಾಡೋದಂತಹ ಟೆಕ್ನಿಷಿಯನ್ ಇರ್ಬೋದು, ಇಲ್ಲಿ ಎಲ್ಲರೂ ಕೂಡ ನನಗೆ, ಯಾಕಂದರೆ ಈ ಸಿನಿಮಾ ತಂಡಕ್ಕೆ ಹೋಗಿ ಪರಿಚಯ ಮಾಡಿಸಿರುವಂಥದ್ದು ಗಿರೀಶ್ ಗೌಡರು, ನಮ್ಮ ನವೀನ್ DK, ಈ ಥರ. ಅಂದರೆ ಅಲ್ಲಿಂದ ಶುರುವಾದ ಜರ್ನಿ ಇವತ್ತು ಇಲ್ಲಿ ತನಕ ಆದಷ್ಟು ಬೇಗ ತಗೊಂಡ್ಬಿಟ್ಟಿದೆ. ಅಂದರೆ 4-5 ತಿಂಗಳು ಒಂದು ಸಿನಿಮಾದ ಮೇಜರ್ ಪ್ರೊಸೆಸ್ಗಳು ಮುಗಿದೋಗಿದೆ. ಈಗ ಸಾರ್ ಹೇಳಿದಾಗೆ ಇನ್ನೊಂದು ಜೂನಲ್ಲಿ ರಿಲೀಸ್ ಅಂತ ಅನ್ಕೊಂಡಿದ್ರು, ಆದರೆ ಸಿನಿಮಾ ಕೆಲಸಗಳು ಸ್ವಲ್ಪ ನಿಧಾನ ಆಗಿರೋದು, ನಿಧಾನ ಮೀನ್ಸ್ ಆ್ಯಕ್ಚುಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಸ್ವಲ್ಪ ಟೈಮ್ ತೊಗೊಳ್ತಾ ಇರೋದ್ರಿಂದ ಈ ಮಧ್ಯದಲ್ಲಿ ಜುಲೈ ಬೇಡ ಅಂತ ಅನ್ಕೊಂಡಿದ್ದಾರೆ, ಸ್ವಲ್ಪ ಮಳೆ ಆಗಿರುತ್ತೆ ಅಂತ. ಆಗಸ್ಟ್ ಅಂತ ಒಂದು ಹಂತಕ್ಕೆ ತಲೆ ಒಳಗಡೆ ಪ್ಲ್ಯಾನ್ ಇದೆ, ಇಲ್ಲ ಕೆಲಸ ಮುಗಿದ ಮೇಲೆ ಆ ಡೇಟ್ಗಳನ್ನು ಅನೌನ್ಸ್ ಮಾಡ್ತಾರೆ. ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರ ಇರಬೇಕು ಈ ಸಿನಿಮಾಗೆ ಅಂತ ಹೇಳಿ ನಾನು ಕೇಳ್ಕೊಡ್ತಾ, ನಿಜವಾಗ್ಲೂ ನನ್ನ ಕತೆ ಕೇಳಿದಾಗ ಸೀರಿಯಸ್ಲಿ ನಾನು ಅವತ್ತು ಹೇಳಿದೆ ಇದನ್ನು. ಅದಕ್ಕಾಗಿ ಕೆರೆ ಭೇಟಿ ಆದ್ಮೇಲೆ ನಾನು ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಕತೆ ಯಾವತ್ತು ಏನು ಅಂತ ನನಗೆ ಈ ಸಿನಿಮಾ ಪಾತ್ರ ನಾನು ಖಂಡಿತ ನಿಭಾಯಿಸಬಲ್ಲೆ, ಇದು ಇಷ್ಟ ಆಗಬೇಕಲ್ಲ. ಫಸ್ಟ್ ನನ್ನ ಕತೆ ಕೇಳಿದಾಗ ಸ್ಟ್ರೈಕ್ ಆಗಿರೋಂಥದ್ದೇ ಒಂದು ಲಾಯರು, ಒಂದಾದ್ಮೇಲೆ ಅವನೊಬ್ಬ ರಾಜಕಾರಣಿ ಆಗ್ತಾನೆ ಅನ್ನೋದು. ಸತ್ಯವಾದ ನೀವು ನಂಬ್ತಿರೋ ನಂಬರ್, ಪ್ರತಿ ದಿವಸನೂ ನಾನು ನನ್ನ ಜೀವನಕ್ಕೆ ಸಿನಿಮಾ ಅನ್ನೋದು ನನಗೆ ಇವತ್ತಿಗೂ ಕೂಡ ದೊಡ್ಡ ಸಕ್ಸಸ್ ಕೊಟ್ಟಿಲ್ಲ. ಸಾರ್ ಹೇಳಿದರು ಮೂರ್ತಿ ಚಿಕ್ಕದು ಇನ್ನೊಂದು ಅಂತ, ಆದರೆ ನಾನು ಇಂಡಸ್ಟ್ರಿ ಅಂದರೆ ಏನು ಸಿನಿಮಾ ರಂಗದಲ್ಲಿ ಬಂದು ತುಂಬ ವರ್ಷಗಳಾಯಿತು. ಅದನ್ನು ಇನ್ನೊಂದು ವೇದಿಕೆಯಲ್ಲಿ ಯಾವತ್ತಾದ್ರೂ ಒಂದು ದೊಡ್ಡ ಗೆಲುವು ಸಿಕ್ಕಿದಾಗ ಹೇಳ್ತೀನಿ, ತುಂಬ ವರ್ಷನೇ ಆಯ್ತೀನಿ, ಸುಮಾರು ಜನಕ್ಕೆ ಗೊತ್ತಿದೆ. ಆದರೆ ಒಂದು ದೊಡ್ಡ ಗೆಲುವು ಸಿಗೋ ತನಕ ನಾವೆಲ್ಲರೂ ಕೂಡ ತುಂಬ ಇನ್ನೂ ಒಂದು ಸ್ಟ್ರಗಲಿಂಗ್ ಪೀರಿಯಡಲ್ಲೇ ಇರ್ತೀವಿ. ಈ ಒಂದು ಸಿನಿಮಾ ಒಂದು ದೊಡ್ಡ ಗೆಲುವು ಕೊಡುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀನಿ. ಪಾತ್ರ, ನಾನು ಈ ಸಿನಿಮಾ ರಂಗದ ಜೊತೆಗೆ ಬದುಕು ನಿರ್ವಹಿಸೋದಕ್ಕೆ ಏನೇನೇನೋ ಈ ರಾಜಕಾರಣಿಗಳಿಗೆ ಒಂದಿಷ್ಟು ಮೆಟೀರಿಯಲ್ಗಳು ಸಪ್ಲೈ ಮಾಡೋದು, ಈ ಒಂದು ಒಡನಾಟದಲ್ಲಿ ಕಳೆದ 10-12 ವರ್ಷದಿಂದ ಇದ್ದೀನಿ. ಹಾಗಾಗಿ ಯಾವಾಗಲೂ ನಾನು ಪ್ರತಿ ದಿವಸನೂ ರಾಜಕಾರಣಿಗಳ ಜೊತೆ ಮಾತಾಡೋದು, ನೋಡೋದು, ಒಡನಾಟದಲ್ಲಿದ್ದಾಗ ನನಗೆ ಎಷ್ಟೋ ಸರಿ ಅನ್ಸೋದು, ಎಷ್ಟು ಕೆಲಸಗಳು ಮಾಡ್ಬೋದು, ಎಷ್ಟು ಪ್ರತಿಯೊಂದಕ್ಕೂ ಕೂಡ ನಿಮಗೆ ಒಂದು ಮಾಡುವಂಥ ಇಚ್ಛೆ ಜೊತೆಗೆ ಇನ್ನೊಬ್ಬರು ಸಹಕಾರ ಇದ್ರೆ ಖಂಡಿತವಾಗೂ ಆಗಲ್ಲ ಅನ್ನೋ ಕೆಲಸಗಳು ಯಾವುದೂ ಇಲ್ಲ ಈ ಜಗತ್ತಲ್ಲಿ. ಖಂಡಿತವಾಗಿ ಎಲ್ಲವನ್ನೂ ಮಾಡಿ ಜಯಿಸಬಹುದು. ಅದು ರಾಜಕಾರಣಿಗಳಿಗಾದ್ರೂ ಅಷ್ಟೇ. ನಾನು ಎಷ್ಟೋ ಸರಿ MLA-ಗಳಿಗೆ, ಮಿನಿಸ್ಟರ್ಗಳಿಗೆ ಎಷ್ಟು ಅವಕಾಶ ಇರುತ್ತೆ, ಇವ್ರೇನಪ್ಪ ಯಾವತ್ತೂ ಮಾಡ್ತಾ ಇಲ್ವಲ್ಲ, ಎಲ್ಲವನ್ನೂ ಕೊನೆ ಮೂಮೆಂಟಿಗೆ ಮಾಡಕ್ಕೆ ಹೋಗ್ತಾರೆ, ಎಲ್ಲವೂ ಲಾಸ್ಟಿಗೆ ತೇಪೆ ಹಚ್ಚುತ್ತಾರೆ. ಎಲೆಕ್ಷನ್ ಟೈಮ್ಗಳಿಗೆ ಜನಕ್ಕೆ ಮಂಕು ಬೂದಿ ಮಾಡ್ಬೇಕು. ಈಗ ನೋಡಿ, ಯಾವುದೋ ಒಂದು ಟಾರ್ ರೋಡ್ಗೆ, ರಸ್ತೆಗಳಿಗೆ ಟಾರ್ ಹಾಕೋ ಪರಿಸ್ಥಿತಿ ಯಾವಾಗ ಬರೋದು? ಲಾಸ್ಟ್ ಒಂದು 3 ತಿಂಗಳು ಎಲೆಕ್ಷನ್ ಇದೆ, ಯಾವ್ದಾರ ಈಗ ಬೆಂಗಳೂರಿಗೆ BBMP ಅಂತ ಅನ್ಕೊಳ್ಳಿ, ಇನ್ನೊಂದು 3-4 ತಿಂಗಳಿಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರೋದು.
ಇಲ್ಲಿ ತನಕ ಮಾಡಲ್ಲ, ಇನ್ನೊಂದು 2 ತಿಂಗಳು ಬೇಕಾದ್ರೆ ನೋಡ್ತಾರೆ, ಎಲ್ಲ ಕಡೆ ರಸ್ತೆ ಕಾಮಗಾರಿ ಎಲ್ಲ ಶುರು ಆಗುತ್ತೆ. ಅಂದ್ರೆ ಅವ್ರಿಗೂ ಗೊತ್ತಿದೆ ನಮ್ಮ ಜನಗಳ ಮೆಮೊರಿ ಶಾರ್ಟ್ ಮೆಮೊರಿ, ಆ ಲಾಸ್ಟ್ ಮಿನಿಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅದನ್ನೇ ನೆನ್ಪಿಟ್ಕೊಳ್ಳೋದು, ಅವ್ರಿಗೆ ಅಷ್ಟೇ ಮಾಡಿದ್ರೆ ಸಾಕು, ಇವ್ರ ಯೋಗ್ಯತೆ ಇಷ್ಟೇ ಅನ್ನೋದು ಅವರು ಕೂಡ ಡಿಸೈಡ್ ಆಗಿದ್ದಾರೆ. ನಾವುಗಳು ಬದಲಾವಣೆ ಆಗಬೇಕು, ಬದಲಾಗಿಲ್ಲ ಅಂತಂದ್ರೆ ಇದೇ ಪರಿಸ್ಥಿತಿಲೇ ಮುಂದೆ ಹೋಗುತ್ತೆ ಅನ್ನೋ ಈ ತರದ 10 ವಿಚಾರಗಳ ಮೇಲ್ಗಡೆ ಈ ಸಿನಿಮಾ ಹೋಗುತ್ತೆ. ಈ ಪಾತ್ರ ಖಂಡಿತವಾಗಿ ಇವೆಲ್ಲವನ್ನು ತಲೆಯಲ್ಲಿಟ್ಕೊಂಡಾಗ ನನಗೆ 100% ಇಲ್ಲ, ಈ ಸಿನಿಮಾ ಮಾಡೋದು ಖಂಡಿತವಾಗಿ ಒಂದಿಷ್ಟು ಏನು ಒಳಗಡೆ ಇರೋ ಆಸೆನೂ ಈಡೇರುತ್ತೆ. ಅದಾದ ನಂತರ ಏನು ಸಮಾಜಕ್ಕೆ ಒಂದು ಸಣ್ಣ ಸಂದೇಶನ ಈ ಮುಖಾಂತರ ಹೋಗುತ್ತೆ. ಶೇಡ್ ಅಥವಾ ಒಬ್ಬ ಅಡ್ವೊಕೇಟ್ ಆಗಿರ್ತಾನೆ, ಅಡ್ವೊಕೇಟ್ ಹೇಗೆ ಯಾವ ಪರಿಸ್ಥಿತಿಲಿ ಯಾವ ತರ ಎಮರ್ಜ್ ಆಗಿ ಒಬ್ಬ ಲೀಡರ್ ಆಗಿ ಹೋಗ್ತಾನೆ ಅನ್ನೋದೇ ಈ ಸಿನಿಮಾದ ಮೇನ್ ಕಥೆ. ಖಂಡಿತವಾಗೂ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದು ನಿಮಗೂ ಕೂಡ ಎಲ್ಲೂ ಕೂಡ ಇದೇಂಗ ಆಗೋಗ್ಬಿಟ್ಟ, ಯಾಕೆ ಆಗೋಗ್ಬಿಟ್ಟ, ಯಾವ ಕೂಡ ಅನ್ಸಲ್ಲ ಈ ಸಿನಿಮಾದಲ್ಲಿ. ಅಷ್ಟು ಕ್ಲಾರಿಟಿಯಾಗಿ ಅಷ್ಟು ನೀಟಾಗಿ ಆಗ್ಬೇಕು, ಅವ್ನು ಆಗ್ತಾನೆ ನಿಲ್ತಾನೆ ಅನ್ನೋ ಹಂತನ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಗೌರಿ ಸರ್, ಒಂದು ಹೊಸ ಟ್ಯಾಗ್ ಬಿದ್ದಿದೆ ಈಗ, ಆಂಗ್ರಿ ಮ್ಯಾನ್. ನಿಮ್ಮ ವೈಯಕ್ತಿಕ ಬದುಕಿಗೂ ಸಿನಿಮಾ ಜರ್ನಿಗೂ ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಆಗ್ತಾ ಇದೆ ಅಂತ ಅನ್ನಿಸ್ತು. ಆ ಒಂದು ಕೋಪ ತಾಪಗಳ, ನಾನು ಯಾವಾಗಲೂ ಅಷ್ಟೇ, ಕೋಪ ತಾಪ ಯಾವಾಗಲೂ ಹಿಂಗೆ ಗೊತ್ತಾ ನನಗೆ ಸಣ್ಣ ವಯಸ್ಸಿಂದನೂ ಯಾವುದಾದ್ರೂ ಒಂದು ತಪ್ಪು ಕಾಣ್ತು ಅಂದ್ರೆ ನನಗೆ ಅಷ್ಟು ಸುಲಭ ನಾನು ಅದನ್ನ ತಡ್ಕೊಂಡು ಇರೋದೇ ರಪ್ಪನ ಅದಕ್ಕೆ ರಿಯಾಕ್ಟ್ ಮಾಡುವಂತ ಕ್ಯಾರೆಕ್ಟರ್. ನಾನು ಯಾವುದೋ ತರಕಾರಿ ಅಂಗಡಿ ಹೋಗ್ತೀನಿ, ಟೊಮೊಟೊ ತಗೊಳ್ತೀನಿ, ಹೊರಗಡೆ ರಸ್ತೆ ಬದಿಯಲ್ಲಿ 20 ರೂಪಾಯಿ ಇರುತ್ತೆ, ಅಲ್ಲ ಅವನು 25-30 ಅಂತಂದ್ರೆ ನಾನು ಓಕೆ ಅಂದ್ರೆ ಏನೋ ಅದ್ರ ಬಗ್ಗೆ ತಲೆ ಕೆಡಿಸಿರಲ್ಲ. ಅವ್ನು 60 ರೂಪಾಯಿ ಅಂತಂದ್ರೆ ರಪ್ಪನ ಅವನ ಜೊತೆ ರಿಯಾಕ್ಟ್ ಮಾಡಕ್ ಶುರು ಮಾಡ್ತೀನಿ. ಯಾಕೆ ನನಗೆ 60 ರೂಪಾಯಿ ಕೊಡೋದು ದುಡ್ದಲ್ಲ, ಆದ್ರೆ ನನ್ಗಿಂತ ಬೇರೆ ಬೇರೆಯವ್ರು ಯಾರೊಬ್ಬ ಬಡವ ಬರ್ತಾನೆ, ಇನ್ನೊಬ್ಬ ಬರ್ತಾನೆ, ಅವನಿಗೂ ಕೂಡ ಅದೇ ರೇಟ್ ಹೇಳ್ತಾನೆ. ನನ್ನಂತವನು ಕೇಳಿಲ್ಲ ಅಂತ ಅಂದ್ರೆ ಎಲ್ಲರೂ ಬಾಯಿ ಮುಚ್ಕೊಂಡಿದ್ರೆ ಈ ಸಮಾಜದಲ್ಲಿ ನಿಮಗೂ ಕೂಡ ಗೊತ್ತಿದೆ ನಿಜವಾದ ತಪ್ಪಿತಸ್ಥರು ಯಾರು ಅಂತ ಅಂದ್ರೆ ತಪ್ಪು ಮಾಡೋರಲ್ಲ. ತಪ್ಪು ಮಾಡೋರನ್ನ ವಿರೋಧ ಮಾಡದೆ ನಂಗೆ ಯಾಕೆ ಅವನ ತರ ಮಾಡ್ಕೊಳ್ಳಿ, ನನ್ನ ಸುದ್ದಿ ಒಂದು ಬರಲ್ಲ ಅನ್ನೋ ಮನಸ್ಥಿತಿ ಇಟ್ಕೊಂಡವರಿಂದನೇ ಈ ಸಮಾಜಕ್ಕೆ ಅತಿ ದೊಡ್ಡ ಆಘಾತ ಆಗಿ ಕೆಲವಷ್ಟು ಪರಿಸ್ಥಿತಿಗಳು ಮುಂದುವರಿದೆ. ಓಕೆ ಅಂತ ಅನ್ಕೊಳ್ತೇನೆ ಎಲ್ಲ ರೀತಿಯಲ್ಲೂ ಅಷ್ಟೇ. ಸಿನಿಮಾದ ಖಂಡಿತವಾಗಿ ಬಂದಾಗ ನಿಮ್ಮೆಲ್ಲರೂ ಒಂದು ಸಹಕಾರ ಬೇಕು ಅಂತ ಕೇಳ್ಕೊಳ್ತೇನೆ. ಹೌದು, ಈ ಸಿನಿಮಾ ಕಥೆಯಲ್ಲಿ ನಾವು ಲಾಯರ್ ಆಗಿ CM ಆಗಿದ್ದೀನಿ. ಅವೆಲ್ಲ ಇನ್ಸ್ಪಿರೇಷನ್ ನರಸಿಂಹಮೂರ್ತಿ ಸರ್ ಆ ಲೈನ್ ಥಾಟ್ ಹೊಡೆದಾಗ, ಡೈರೆಕ್ಟರ್ ಸರ್ ಸ್ಕ್ರೀನ್ ಪ್ಲೇ ಮಾಡಿದಾಗ ಖಂಡಿತವಾಗೂ ಬಂದಿರ್ಬೋದು ಅಂದ್ಕೊಳ್ತೇನೆ. ಖಂಡಿತವಾಗ ಒಂದು ಒಳ್ಳೆ ಸಿನಿಮಾ, ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೇನೆ. ನಾನು ಒಂದು ಪರಿಕಲ್ಪನೆ ಹೇಳಿದ್ವಿ ಸಿನಿಮಾದ ಹಾಡುಗಳ ಕುರಿತಾಗಿ ನಿಮ್ಮ ಅನುಭವ. ಎಲ್ಲರಿಗೂ ನಮಸ್ಕಾರ. ಫಾಸ್ಟಾಗಿ ಹೇಳ್ಬಿಡ್ತೀನಿ, ಟೈಮ್ ವೇಸ್ಟ್ ಮಾಡೋದಿಲ್ಲ. ಮೊದಲನೇದಾಗಿ ಸರ್, ಎವ್ರಿಬಡಿ ಟು ಯು. ನೀವು ನಮ್ಮ ತಂಡದ ಬಿಗ್ಗೆಸ್ಟ್ ಸ್ಟ್ರೆಂತ್. ಈ ಸಿನಿಮಾ ಆಗಿರೋದಕ್ಕೆ ನೀವು ಮೂಲ ಕಾರಣ ಸರ್, ಕತೆ ಬರೆಯೋದು ಹೇಳ್ತೀವಿ. ಎರಡನೇದಾಗಿ ಸಾಯಿ ಪ್ರಕಾಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾದಲ್ಲಿ ಒಳ್ಳೆ ಹಾಡುಗಳ ಮೂಲಕ ಫಸ್ಟ್ ಫೇಸ್ ನಾವೆಲ್ಲ ಪ್ರೆಸ್ ಅವ್ರು ಮೀಟ್ ಆಗಿದ್ದಾಗ ಫಸ್ಟ್ ಫೇಸಲ್ಲಿ ಹಾಡುಗಳ ಬಗ್ಗೆ ಮಾತಾಡಿದೆ. ಸೊ ಇವಾಗ ನಾವು ಆ ಕೊನೆ ಹಂತಕ್ಕೆ ಬಂದಿದ್ದೀವಿ, ವೇರ್ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಫಿನಿಶ್ ಮಾಡಿ ಫೈನಲ್ ಮಿಕ್ಸಿಂಗಲ್ಲಿ ಕೂತಿದ್ದೀವಿ. ಸೊ ಮೊದಲನೇದಾಗಿ ಈ ಸಿನಿಮಾದಲ್ಲಿ ತುಂಬ ಎಲಿವೇಶನ್ ಜಾಗಗಳಿದೆ, ಬಿಕಾಸ್ ತುಂಬ ಏನಂತಾರೆ ಆಡಿಯನ್ಸ್ಗೆ ಎಕ್ಸೈಟ್ ಆಗುವಂಥ ಸುಮಾರು ಜಾಗಗಳಿದೆ. ಸೊ ಅಂಥದ್ದೊಂದು ಸೂಪರ್ ಜಾಗಗಳು ಗುರುಗಳು ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ, ಸಿನಿಮಾದಲ್ಲಿ ನಮಗೆ ಚೆನ್ನಾಗಿ ಮಾಡೋವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು, ಈ ಸಿನಿಮಾಕ್ಕೆ 2 ಪಿಲ್ಲರ್ಸ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಸಿನಿಮಾ ಎಲ್ಲೂ ಅವಾಗಲೇ ನಾವು ಮಾತಾಡಿದಂಗೆ ಎಲ್ಲೂ ಕೂಡ ಗೌರಿ ಸರ್ ಹೇಳಿದ್ರು ಎಲ್ಲೂ ಒಂದ್ಸಲಿ ಕಲ್ಲಾಡಲಿಲ್ಲ, ಬಿಕಾಸ್ 2 ಪಿಲ್ಲರ್ಸ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಯಾವುದೇ ಥರ ತೊಂದರೆ ಆಗದೆ ಈ ಸಿನಿಮಾ ಫೈನಲ್ ಮಿಕ್ಸಿಂಗ್ ಲೆವೆಲ್ಗೆ ಬಂದು ಕೂತಿದ್ದೀವಿ ಆಲ್ರೆಡಿ. ಸೊ ಎಲ್ಲರೂ ಹೇಳಿದಂಗೆ ಆಗಸ್ಟಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದ ಸಿನಿಮಾ ಬೇಕು. ಥ್ಯಾಂಕ್ ಯು ಸರ್. 3 ಜನ ವೇದಿಕೆಗೆ ಬಂದಿದ್ದಾರೆ ತ್ರಿಮೂರ್ತಿಗಳು. ಆದ್ರೆ ಈ ಸಿನಿಮಾದಲ್ಲಿ ಅವರ ಪಾತ್ರ ಯಾವ ರೀತಿ ಇದೆ ಅಂತ ನನಗೆ, ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ಬಹಳ ಕುತೂಹಲ ಇದೆ. ಶಲ್ ವಿ ಸ್ಟಾರ್ಟ್ ಫ್ರಮ್ ಯು ಸರ್? ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರಗಳನ್ನ ಧನ್ಯವಾದಗಳು. ಅದೇ ರೀತಿ ಒಂದಷ್ಟು ಹಿರಿಯ ಕಲಾವಿದರಿಗೆ ಅವರಿಗೆ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಿನಿಮಾ ಬಗ್ಗೆ ಹೆಚ್ಚಿನ ಹೇಳಲಿಕ್ಕಿಲ್ಲ, ನನ್ನ ಪಾತ್ರ ಬಗ್ಗೆ ಮಾತ್ರ ಹೇಳ್ತೀನಿ. ನನಗೆ ಇವರು CM ಸಿನಿಮಾದಲ್ಲಿ, ಬಟ್ ನಾನು ಹೇಳಿದ್ದನ್ನು ಮಾತ್ರ ಇವ್ರು ಮಾಡ್ತಾರೆ. ಆ್ಯಂಡ್ ಒಂದು ರಿಕ್ವೆಸ್ಟ್ ಇದೆ ಸರ್, ಈ ಸಿನಿಮಾದಲ್ಲಿ ಡೈಲಾಗ್ ಇತ್ತು ನನಗೆ, ಅಂದರೆ ಆ CMಗೆ ಒಂದು ಆಫರ್ ಕೊಡ್ತಾ ಇರ್ತೀನಿ, ಒಂದು ಸೈಟು, ಆಡಿ ಕಾರು, ಅದಿದ್ದು ಆಫರ್ ಕೊಡ್ತಿದ್ದೀನಿ ಸರ್. ಈ ಸಿನಿಮಾಗೆ ಅಂದರೆ ಅದೆಲ್ಲ ನನಗೆ ಕೊಡ್ಬೇಕು ಸರ್ ನೀವು.
ಆ್ಯಂಡ್ ಇನ್ನೊಂದು ಸಿನಿಮಾ ಮಾಡಬೇಕು ನೀವು, ಕತೆ ಬರ್ತಿದ್ದೀನಿ ನಾನೇ ರಾಪ ಅಂತ, ಅದನ್ನು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಖುಷಿಯ ವಿಚಾರ ಅಂತಂದ್ರೆ, ನಾನು ಕನಸಲ್ಲಿ ಕೂಡ ಎನಿಸಿರ್ಲಿಲ್ಲ ನಾನು ಸಾಯಿ ಪ್ರಕಾಶ್ ಅವರ ನಿರ್ದೇಶನ ಒಂದು ಕಲಾವಿದನಾಗಿ ಒಂದು ತೆರೆ ಮುಂದೆ ಬರ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ರಾಮಚಂದ್ರ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅವ್ರನ್ನ ಕಾಲ್ ಮಾಡಿ ಹೇಳಿರೋದು ಈ ಸಿನಿಮಾಕ್ಕೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಸರ್ಗೆ ಆ್ಯಂಡ್ ಇಡೀ ತಂಡಕ್ಕೆ, ಟೆಕ್ನಿಕಲ್ ಟೀಮಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಹೀರೋ ಸರ್ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಈ ಒಂದು ಸಿನಿಮಾದಲ್ಲಿ. ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು. ಸೀನಿಯರ್ ತಗೋತಾರೆ ಚೇಂಜ್ ಮಾಡ್ತಾರೆ ಇವರು ಸಮುದಾಯ. ನನ್ನ ಫಸ್ಟ್ ಪ್ರೊಫೆಷನಲ್ ಆಗಿ ಸ್ಟೇಜ್ ಹಚ್ಚಿದ್ದು ಸಮುದಾಯನೇ, ಬಹಳ ವರ್ಷಗಳ ಹಿಂದೆ. ಅಂದರೆ ಅವ್ರಿಗಿನ್ನ ಜೂನಿಯರ್ ನಾನು, ಬಟ್ ಫಸ್ಟ್ ಟೈಮ್ ಸ್ಟೇಜ್ ಹಚ್ಚಿ ಸಮುದಾಯ ತಂಡದಿಂದಾನೆ. ಸೊ ಅದೊಂದು. ಆ್ಯಂಡ್ ಸರ್, ನಮ್ಮ ಲೆಜೆಂಡ್ರಿ ಸಾಯಿ ಪ್ರಕಾಶ್ 106ನೇ ಚಿತ್ರ ಸರ್. ನಾನು ನಿಮ್ಮ ಹೆಸರು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ ಸರ್, ನಿಮಗಿದೇನು ಮಾತಾಡೋದಿಲ್ಲ. ಇಟ್ಸ್ ಸಚ್ ಅ ಲೆಜೆಂಡ್. ಅವ್ರ ಒಂದು ಅನುಭವ ಹೇಳಬೇಕು. ಎಲ್ಲರೂ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟರ್ಸ್ ಈ ತರ ಜಾಸ್ತಿ ಆದ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಹೆಲ್ದಿ ಆಗುತ್ತೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಒಂದು ಎಕ್ಸ್ಟ್ರಾ ಶಾರ್ಟ್ ಶೂಟ್ ಮಾಡಿಲ್ಲ. ನಾನು ನೋಡಿದ್ದೀನಿ ಕಣ್ಣಾರೆ. 2 ಅವರ್ ಫಿಲಮ್ಗೆ ಎಡಿಟ್ ಟೇಬಲ್ಗೆ ನಾಟ್ ಕೊಡಲ್ಲ. ಓಕೆ ಶಾರ್ಟ್ಸೇ 40 ಅವರ್ ತರ್ತಾರೆ. ಅದರ ಮಿಕ್ಕ ಎಷ್ಟು 38 ಅವರು ಇಸ್ ಪ್ರೊಡ್ಯೂಸರ್ ಆಗಿರೋದು. ಸರ್ ಒಂದು ಎಕ್ಸ್ಟ್ರಾ ಶಾರ್ಟ್ ತಗೊಂಡಿಲ್ಲ. ನಾನು ನೋಡಿದಾಗ ನಾನೇ ಕೇಳಿದ್ದೀನಿ, ಸರ್ ಇಲ್ಲಿ ಹಿಂಗ್ ಮಾಡ್ಲಾ ಸರ್, ಈ ತರ ಹಿಂಗ್ ಬಂದ್ಬಿಟ್ಟು ಮಾಡ್ಲಾ ಸರ್? ಬೇಡಪ್ಪ, ನೀನು ಎಂಟಾಣಿ ಆಕ್ಟಿಂಗ್ಗೆ ಸಾಕು, 5 ರೂಪಾಯಿ ಎಲ್ಲ ಬೇಡ. 2-3 ಸಲ ಹೇಳಿದ್ಮೇಲೆ ಕೇಳೋದು ಬಿಟ್ಬಿಟ್ಟೆ. ಬಟ್ ಪರ್ಫೆಕ್ಟ್ ಹಿ ನೋಸ್. ಅವ್ರ ಎಡಿಟ್, ಐ ಥಿಂಕ್ ಎಡಿಟ್ ಅಲ್ಲಿ ಯೋಚನೆ ಮಾಡ್ತಿರಲ್ಲ ಸರ್ ನೀವು, ಎಡಿಟ್ ಆಗಿ ಯೋಚನೆ ಮಾಡಿ ಶೂಟ್ ಮಾಡ್ತಾರೆ. ಸಚ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ. ನಾನು ಎಲ್ಲ ಕಡೆ ಹೇಳ್ಕೊಂಡು ತಿರುಗ್ತಾ ಇದ್ದೀನಿ, ಎಸ್ಪೆಷಲಿ ಯಂಗರ್ ಡೈರೆಕ್ಟರ್ಸ್ಗೆ. ಈ ತರ ಪ್ರೊಡ್ಯೂಸರ್ ಫ್ರೆಂಡ್ಲಿನೆಸ್ ನಿಮಗೂ ಬರಲಿ. 2 ಅವರ್ ಫಿಲಮ್ಗೆ 40 ಅವರ್ ಫುಟೇಜ್ ಶೂಟ್ ಮಾಡಿ ಲಾಸ್ ಮಾಡಬೇಡಿ ಅಂತಾನೆ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಕೆಲವೊಮ್ಮೆ ಹೇಳ್ತಾರೆ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ ಅಂತ. ಆ ರೀತಿ, ಯಾಕಂದ್ರೆ ನಮ್ಮ ನಿರ್ದೇಶಕರು ಸಾಯಿಬಾಬಾ ದೇವ್ರ ಥರ. ನಾನು ಬಹಳ ವರ್ಷದಿಂದ ಪರಿಚಯ. ಯಾವುದೇ ಒಂದು ಫಂಕ್ಷನ್ಗೆ ಆಗಲಿ, ಸೆಲೆಬ್ರಿಟಿ ಶೋ ಆಗಲಿ, ಆಮೇಲೆ ನಮ್ಮ ಡೈರೆಕ್ಟರ್ ಅಸೋಸಿಯೇಷನ್ ಮೀಟಿಂಗ್ ಆಗಲಿ ಎಲ್ಲ ಬಂದಾಗ ಒಂದು ಸೀನಿಯರ್ ಒಂದು ಭಯನೂ ಇರೋದು, ಆಮೇಲೆ ಒಂದು ಆಸೆನೂ ಇರೋದು. ಸಾಯಿ ಪ್ರಕಾಶ್ ಸರ್ ಸಿನಿಮಾದಲ್ಲಿ ಎಲ್ಲೋ ಒಂದೇ ಒಂದು ಸೀನ್ ಬಂದು ಹೋದ್ರೂ ಎಲ್ಲೋ ಒಂದು ಸಮಾಧಾನ ಅಂತ. ಅದೇ ರೀತಿ ರಾಮಚಂದ್ರ ಅವ್ರಿಗೂ ನಾನು ಕೇಳಿದ್ದೆ, ಸರ್ದು ಒಂದು ಸಿನಿಮಾ ಶುರು ಆಗ್ತಿದೆ ಅಂತ. ಆಗ ಹೇಳಿದ್ದೆ, ಜಿ ಹೇಳಿಜಿ ಒಂಚೂರು ಅಂತ. ರಾಮಚಂದ್ರ ಅವ್ರು ಹೇಳಿದ್ರು, ಜಿ 1 ಡೇದಿದೆ, ಒಂದು 2 ಸೀನ್ಸ್ ಇದೆ ಅಷ್ಟೇನೆ, ಜಿ 1 ಸೀನ್ ಇದ್ರು ಪರವಾಗಿಲ್ಲ ಜಿ ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ಯೂಶಲಿ ಮೊಬೈಲ್ನ ಸೈಲೆಂಟು ಇಡಲ್ಲ, ಆಫು ಮಾಡಲ್ಲ. 24 ಅವರ್ಸ್ ಆನಲ್ಲೇ ಇರುತ್ತೆ. ಒಂದ್ಸರಿ ಆನ್ ಮಾಡಿ ಇಟ್ಟಿದ್ದೀನಿ, ಮಾಮೂಲಿ ಮಾಡ್ಕೊಂಡಿದ್ದೀನಿ. 5:30 ಫೋನ್ ಬರುತ್ತೆ. ರಾಮಚಂದ್ರ ಅವರು ಫೋನ್ ನೋಡು, ಜಿ ಏನು ಮಾಡ್ತಾ ಇದ್ದೀರಾ? ರೀ 5:30 ಬೆಳಗ್ಗೆ ಏನ್ರಿ ಮಾಡ್ತಾರೆ? ನಿದ್ರೆ ಮಾಡ್ತಾ ಇದ್ದೀನಿ. ಎಲ್ಲಿದ್ದೀರಾ? ಅಂತ ಬೆಂಗಳೂರಲ್ಲೇ ಇದ್ದೀನಿ. 4 ದಿವಸ ಕಂಟಿನ್ಯೂ ಬೇಕು, ಒಟ್ಟು 8 ಡೇಸ್ ಬೇಕು, 4 ದಿವಸ ಕಂಟಿನ್ಯೂ ಬೇಕು, ಇದ್ದೀರಾ ಅಂದೆ. ಇದ್ದೀನಿ, ಫ್ರೀ ಇದ್ದೀನಿ ಅಂದೆ. ಇದು ಯಲಂಕ ಕವಿತಾ ರೆಡ್ಡಿ ಅವ್ರು ಬರೋಕ್ಕಾಗುತ್ತೆ, ಅವ್ನು 9 ಗಂಟೆಗೆ ಬನ್ನಿ ಸಾಕು ಅಂದರು. ಓಕೆ ಅಂದ್ಬಿಟ್ಟು ಇಮಿಡಿಯೇಟ್ ಹೋಗಿ 8:15, 8:15 ಬಂದ್ಬಿಟ್ಟಿದ್ದೆ. ಆಮೇಲೆ ಸರ್ ರೆಡಿ ಇದ್ದಾರೆ, ಕ್ಯಾಮ್ರಾ ಇಟ್ಟು ಎಲ್ಲ ರೆಡಿ. ಆಮೇಲೆ ಸರ್ ಅಂದರು, ಸರ್ 9 ಗಂಟೆಗೆ ಹೇಳಿದ್ದೆ, ಇಷ್ಟು ಬೇಗ ಬಂದ್ಬಿಟ್ರ? ಹ್ಞೂ ಸರ್ ಬಂದ್ಬಿಟ್ಟೆ ಸರ್ ಅಂತ ಹೇಳಿ. ಆಮೇಲೆ ಫಸ್ಟ್ ಡೇನೆ ಅದು ತುಂಬ ಇವರು ಸರ್ ಹೇಳ್ತಿದ್ರಲ್ಲ, ಒಂದು ನೀಟ್ ಪಕ್ಕ ಎಡಿಟ್ ಪ್ಯಾಟ್ರನಲ್ಲೇ ಶೂಟ್ ಮಾಡೋದು ಅಂತ. ಆ ರೀತಿ ಫಸ್ಟ್ ಸೀನೇನೆ ಅರ್ಲಿ ಅಂದರೆ ಬೆಳಗ್ಗೆ ಟಿಫನ್ ಎಲ್ಲ ಆಯಿತು. ಬೆಳಗ್ಗೆ ಸೀನೇನೆ ಬೆಡ್ರೂಮ್ ಸೀನ್ ಇತ್ತು ನಮ್ಮದು. ಅಂದರೆ ಬೆಡ್ರೂಮ್ ಅಂದರೆ ನಾನು ಏನೋ ಕನ್ಸು ಕಾಣ್ತಾ ಇದ್ದೀನಿ, ಕನಸಿಂದ ಓಲ್ಡ್ ಬೀಳೋದು. ಅದು ಕತೆ ಹೇಳಿದ್ರೆ ರಿವೀಲ್ ಆಗುತ್ತೆ, ಬೇಡ. ಅದರಲ್ಲಿ ನಾನು ಹೇಳಿದೆ, ಸರ್ ನಾನು ಬೀಳ್ತೀನಿ ಕೆಳಗಡೆ, ತೊಂದರೆ ಇಲ್ಲ ಅಂತ. ಇಲ್ಲಮ್ಮ, ನೀನು ಜಸ್ಟ್ ಹಿಂಗೆ ಮಾಡು, ಆಮೇಲೆ ಕೆಳಗಡೆ ಒಂದು ಶಾಟ್ ತಗೊತೀವಿ. ಅಂದರೆ ಅಷ್ಟು ಆರ್ಟಿಸ್ಟ್ಗೂ ಕೂಡ ಅಲ್ಲಿ ಅವ್ರಿಗೆ ಏಟ್ ಆಗಬಾರ್ದು, ಏನಾದರೂ ರಿಸ್ಕ್ ತಗೊಂಡ್ರೆ ಸುಮ್ಮನೆ ಯಾಕೆ ತೊಂದರೆ ಅದು ಇದು ಅಂತ ಹೇಳಿ ಪ್ಲೆಸೆಂಟಾಗಿ. ಯಾಕಂದರೆ ನಾನು ಬೇಸಿಕಲಿ ಎಡಿಟರ್ ಇರೋದ್ರಿಂದ ಅವ್ರು ಹೇಳೋರು, ಅರ್ಸೋ ನೀನು ಎಡಿಟ್ರು ಗೊತ್ತು, ಇಷ್ಟು ಅನ್ನೋರು. ನಮ್ಗೆ ಎಷ್ಟು ಕ್ಲೀನಾಗಿರೋದನ್ನ ಸೀನ್ ಶಶಿ ಸರ್ ಆಮೇಲೆ ರಾಮಚಂದ್ರ ಸರ್ ನೀಟಾಗಿ ಒಂದು ಸೀನ್ ಪೇಪರ್ ಹೇಳೋರು, ಇದು ಅಂದ್ಬಿಟ್ಟು ಟೆನ್ಷನೇ ಇಲ್ಲ ನಮಗೆ. ಇಲ್ಲಿಂದ ಇಲ್ಲಿ ಈ ಶಾರ್ಟ್ ಇಲ್ಲಿಂದ ಇದು ಡಿವೈಡು ಅಂತ. ನಮ್ಮ ಎಡಿಟರ್ ಮುನಿ ಅವ್ರಿಗಂತೂ ಇನ್ನೂ ಈಸಿ ಈ ಥರ ಸಿಕ್ಬಿಟ್ರೆ. ಯಾಕಂದರೆ ನಾವು ಕೆಲವು ಸಿನಿಮಾಗಳು ಮಾಡ್ತೀವಿ,
ಈ ಆ್ಯಂಗಲ್ ಶಾರ್ಟ್ ಫುಲ್ಲು, ಈ ಆ್ಯಂಗಲ್ ಸಜೆಷನ್ ಎಲ್ಲ ಆ್ಯಂಗಲ್ ಮಾಡಿ ಮಾಡಿ ಅಷ್ಟರಲ್ಲಿ ಸುಸ್ತಾಗ್ಬಿಟ್ಟಿರುತ್ತೆ. ಅಂಥದ್ರಲ್ಲಿ ಯಾವುದೋ ಒಂದು ಸ್ಟ್ರೈನ್ ಕೊಡದೇ ನಿಜವಾಗ್ಲೂ ನಾನು ಭಾಳ ಪುಣ್ಯ ಮಾಡಿದ್ದೀನಿ ಸಾಯಿ ಪ್ರಕಾಶ್ ಅವರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ. ಆಮೇಲೆ ರಾಮಚಂದ್ರ ಅವ್ರಿಗೂ ನಿಜವಾಗ್ಲೂ ಅವರು ದೇವರು, ನೀವು ಪೂಜಾರಿ ಥರ ಅಂತ ಹೇಳ್ಬೋದು. ಆಮೇಲೆ ಇನ್ನೂ ನಮಗೆ ಅನ್ನದಾತರು ನಮ್ಮ ನಿರ್ಮಾಪಕರು, ಅವ್ರಿಗೆ ಮತ್ತೊಮ್ಮೆ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. ಒಳ್ಳೆಯದಾಗಲಿ. ಇದೇ ರೀತಿ ನಿಮ್ಮ ಮಾಧ್ಯಮ ಮಿತ್ರರು, ಆಮೇಲೆ ಸ್ನೇಹಿತರು, ನಿಮ್ಮ ಟೆಲಿಕಾಮ್ ಸ್ನೇಹಿತರು, ಆಮೇಲೆ ನಮ್ಮ ಸ್ನೇಹಿತರು ಎಲ್ಲ, ನಮ್ಮ ಕೋ ಆರ್ಟಿಸ್ಟ್ಗಳು, ಹೀರೋ ಹೀರೋಯಿನ್ ಯಾರ್ಯಾರು ಇರಲಿ ಅವರೆಲ್ಲರೂ ಕೂಡ ಈ ಸಿನಿಮಾನ ಸಪೋರ್ಟ್ ಮಾಡಲಿ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಕಾಮನ್ ಮ್ಯಾನ್ ಚಿತ್ರದಲ್ಲಿ ಮೊದಲಿಗೆ ನಮ್ಮ ಕನ್ನಡತಿ ಒಬ್ಳು ಮುದ್ದಾದ ಸೀರಿಯಲ್ ಬಂದಾಗ ತುಂಬಾ ಚೆನ್ನಾಗಿ ಕಾಣ್ತಾರೆ, ಬಹಳ ಮುದ್ದಾಗಿ ಕಾಣ್ತಾ ಇದ್ದೀರಿ. ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ, ಅನುಭವದ ಬಗ್ಗೆ, ಕಲಿಕೆಯ ಬಗ್ಗೆ ಏನ್ ಮಾತಾಡ್ತೀರಿ? ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತೆ ಪತ್ರಕರ್ತರಿಗೆ ಹಾಗೆ ಎಲ್ಲ ಹಿರಿಯರಿಗೂ ನಮಸ್ಕಾರ. ಏನ್ ಹೇಳೋದು ಸಿನಿಮಾ ಬಗ್ಗೆ, ನನಗೆ ಕುಮಾರ್ ಸರ್ ಅಂತ ಆಕ್ಚುಲಿ ಈ ಸಿನಿಮಾದಲ್ಲಿ ಅವ್ರು ನನಗೆ ಕಾಲ್ ಮಾಡಿದ್ರು. ಕಾಲ್ ಮಾಡ್ಬಿಟ್ಟು ಸಾಯಿ ಪ್ರಕಾಶ್ ಸರ್ದು ಡೈರೆಕ್ಷನ್ ಅಂತ ಹೇಳಿದ್ರು. ಹೌದಾ ಸರ್, ನಾನು ಮಾಡ್ತೀನಿ ಸರ್ ಅಂತ ಹೇಳಿದೆ. ತುಂಬಾ ಖುಷಿ ಆಯ್ತು. ಎಲ್ಲರೂ ಅದನ್ನ ಹೇಳಿದ್ರು. ಎಷ್ಟು ಜನ ಎಷ್ಟು ಹೇಳಿದ್ರು ಸಾಕಾಗಲ್ಲ ಅಂತ ಲೆಜೆಂಡರಿ ಡೈರೆಕ್ಟ್ರು. ಸರ್ ಓದೇ ಸರ್, ಹಾಯ್ ಸರ್ ಅಂತ ಅಂದ ತಕ್ಷಣ ಕಾವ್ಯಗೌಡ ಸರ್ ನನ್ನ ಹೆಸರು ಅಂತ ಕೂತ್ಕೋ. ಸತ್ಯವಾಗ್ಲೂ ಸರ್, ಇಷ್ಟು ವರ್ಷದಲ್ಲಿ ನಾನು ಒಂದು 8-9 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಅಷ್ಟು ಸಿನಿಮಾಗಳನ್ನ ಮಾಡಿ ಅಷ್ಟು ಚೆನ್ನಾಗಿ ಮಾತಾಡ್ಸಿರ, ನಿಜವಾಗ್ಲೂ ಆಭಾರಿ ಸರ್. ನಾನು ಅಷ್ಟು ತುಂಬಾ ಚೆನ್ನಾಗಿ ಖುಷಿಯಾಗಿ ಮಾತಾಡ್ಸಿದ್ರು. ಆ್ಯಂಡ್ ನನಗೆ ಪ್ರೊಡ್ಯೂಸರ್ ಸರ್ ಇವರೇ ಅಂತ ಗೊತ್ತಿರಲಿಲ್ಲ. ಸೆಟ್ಟಿಗೆ ಬಂದರು, ಯಾರು ಇವರು ಸರು ಅಂತ ನೋಡಿದೆ. ಅದಾದ್ಮೇಲೆ ಗೊತ್ತಾಯ್ತು, ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕುಮಾರ್ ಸರ್ ಪ್ರೊಡ್ಯೂಸರ್ ಅಂತ. ಮೇಕಪ್ ಮಾಡ್ಕೊಂಡು ಕೂತಿದ್ರು. ಹಸ್ಬೆಂಡ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಆಕ್ಚುಲಿ ಹಸ್ಬೆಂಡ್ ಕ್ಯಾರೆಕ್ಟರ್ ನಾನು ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್ಗೆ. ನಾನೆಲ್ಲ ಮೋಸ್ಟ್ಲಿ ಆರ್ಟಿಸ್ಟ್ ಅಂತ ಅನ್ಕೊಂಡೆ. ಆಮೇಲೆ ಕೈಲಿ ರಿಂಗ್ ಎಲ್ಲ ನೋಡಿದೆ, ಈಗ ಇಷ್ಟೊಂದು ಗೋಲ್ಡ್ ಎಲ್ಲ ಹಾಕೊಂಡು ಬಂದಿದಾರಲ್ಲ ಇವರು ಅಂತ ನನಗೆ ಇಷ್ಟೊಂದು ಗೋಲ್ಡ್ ಹಾಕೊಂಡ್ರೆ ಮೋಸ್ಟ್ಲಿ ಸೆಟ್ದಿರ್ಬೇಕು ಅಂತ ಅನ್ಕೊಂಡೆ. ಆಮೇಲೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಗೊತ್ತಾಯ್ತು, ಹಿಂಗೆಲ್ಲ ಒರಿಜಿನಲ್ ಇರುತ್ತಲ್ಲ, ಇದಿಲ್ಲ ಯಾರು ಇವರು ಅಂತ. ಆಮೇಲೆ ಕುಮಾರ್ ಸರ್ನ ಕೇಳಿಸೋದು ಯಾರು ಅವರು ಅಂತ. ಅವರೇ ಹೇಳಿದ್ರು ನನಗೆ, ಅಮ್ಮ ಅವರೇ ಪ್ರೊಡ್ಯೂಸರು ಅಂತ. ಆಮೇಲೆ ಕಿರಣ್ ಅವರು ಕೂಡ ಇದ್ರು. ಆವಾಗ ಅವರು ಬಂದ್ರು, ಅವರು ಆರ್ಟಿಸ್ಟ್ ಅಂತ ಅನ್ಕೊಂಡಿದ್ದೆ. ಆಮೇಲೆ ಕಿರಣ್ ಅವರು ಅವ್ರ ಪ್ರೊಡ್ಯೂಸರ್ ಮಗ ಅಂತ. ಸೊ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಸಾಯಿ ಪ್ರಕಾಶ್ ಸರ್. ನಾನು ನಿಮ್ಮ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆಮೇಲೆ ಪ್ರತಿಯೊಬ್ಬ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ನಮ್ಮ ಮಾಧ್ಯಮಿಕರಲ್ಲಿ ಒಂದೇ ಒಂದು ಹೇಳೋದು, ಸೊ ಯಾವುದೇ ಒಂದು ಚಿಕ್ಕ ಆರ್ಟಿಸ್ಟ್ ಅಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿದ್ರೆ ಅವ್ರನ್ನ ತಂದು ಎದ್ದಿಲ್ಸೋದು ನೀವೇ. ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ನಮ್ಗೆ ಯಾವಾಗಲೂ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಮ್ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಜೈ ಶ್ರೀರಾಮ್. ಉಂಗುರದ ಮೇಲೆ ಕಣ್ಣು ಹೋಗ್ಲಿಲ್ಲ ಅವರು. ಇವರೇ ತಗೊಂಡಿರ್ಬೇಕು ಅವರು ಸರ್. ಆಕ್ಚುಲಿ ನಾನು ಒಂದ್ಸರಿ ಕೇಳಿದೆ, ಅವ್ರ ತಾಯಿದೇನೋ ಕಾಲುಂಗ್ರನ ಚಿನ್ನ ಮಾಡಿ ಹಾಕೊಂಡಿದ್ರು. ಸೊ ನನಗೆ ಆ ಉಂಗ್ರ ನೋಡ್ದೆ, ಏನೋ ಇದು ಗೋಲ್ಡಾ ಅಲ್ವಾ, ಇದು ಏನು ಸೆಟ್ಟದಾಗ, ಯಾಕೆ ಇಷ್ಟೊಂದು ಗೋಲ್ಡ್ ಹಾಕಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಅದೆಲ್ಲ ಸೀನಲ್ಲಿ ಎಲ್ಲ ಬಿಚ್ಬಿಟ್ಟು ಅಂತಿದ್ದಾರೆ. ಅವ್ರ ಕೈಲಿ ಒಂದು ಬ್ಯಾಗಿಗೆ ಹಾಕಿ ಒಂದು ಕವರ್ ಹಾಕಿ ಕೊಟ್ರು ಸೀನಲ್ಲಿ. ಓ ಇದು ಚಿನ್ನನಾ ಅಂತ ಅವಾಗ ಗೊತ್ತಾಗಿತ್ತು. ಥ್ಯಾಂಕ್ ಯು ಸರ್, ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಸರ್. ಹಳೆ ಕಾಲದ ರಾಜರನ್ನ ನೆನಪಾಡ್ಕೊಂಡ್ರು. ಈಗ ಸುಮ್ಮನೆ ತಗೊಂಡು ಈಗ ಕೊಡಲಿದ್ರೆ ರೆಕಾರ್ಡಿಂಗ್ ನಡೀತಾ ಇದೆಯಾ ಅಲ್ಲಿ ಮುಂದೆ ಎಲ್ಲರೂ ಇದ್ದಾರೆ. ಏನು ಮಾತಾಡಲ್ಲ. ಹಾಗೆ ನಾನು ಮಾತಾಡ್ತಾ ಅದ್ಭುತ ಕನ್ನಡದ ಅಭಿಮಾನದ ಬಗ್ಗೆ ಮಾತಾಡಿದೆ ಅಂತ ಮತ್ತೊಬ್ಬ ಕಲಾವಿದೆ ಮಧುಬಾಲ. ಅವರಿಗೆ ಕನ್ನಡ ಪ್ರಾರಂಭಿಕದಲ್ಲಿ ಬರ್ತಾ ಇರಲಿಲ್ಲ, ಆದರೆ ಮುಂದೆ ಬಹಳಷ್ಟು ಸಿನಿಮಾದ ಅನೇಕ ಪ್ರಮೋಷನ್ಸ್ ನಾನು ಮೀಟ್ ಮಾಡಿದಾಗ ಗೊತ್ತಾಯ್ತು ಅವರ ಕನ್ನಡದ ಪ್ರೀತಿ ಎಷ್ಟಿದೆ ಅಂತ ಹೇಳಿದ್ರೆ ಅತಿ ಕಡಿಮೆ ಅವಧಿಯಲ್ಲಿ ಕನ್ನಡವನ್ನು ಕಲ್ತ್ಕೊಂಡ್ರು. ಈಗ ಅವರ ಮಾತುಗಳನ್ನು ಕೇಳೋ ಸಮಯ. ಹಾಗೆ ನಿಮ್ಮ ಸಿನಿಮಾದಲ್ಲಿ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ ಅವರಿಗೆ ಮಿನಿಮಮ್ ಹ್ಯಾಪಿ ರಿಟರ್ನ್ಸ್ ಅಂತಾರೆ ಸರ್. ನಿಮ್ಮ ಆಶೀರ್ವಾದ ಎಲ್ಲರಿಗೂ ಇರಬೇಕು. ನಮ್ಮ ಸಾಯಿ ಪ್ರಕಾಶ್ ಅವರು ಡೈರೆಕ್ಷನಲ್ಲಿ ಮಾಡಿ ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ನಾನು ಮಾಡಿದ್ದು ಅವರು ಡೈರೆಕ್ಷನಲ್ಲಿ. ಕೇಳಿಸ್ಕೊಂಡಿದ್ದೆ ಅವರು ನಮ್ಗೆ ತಿಳಿದವರೇ ಅಂತ. ಆಮೇಲೆ ಗೊತ್ತಾಯಿತು. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀತಿ ಅಭಿಮಾನ ಆಗಿದೆ. ಅವ್ರು ನಮ್ಮ ಅಪ್ಪ ಥರ. ಅವರು ಯಾವಾಗಲೂ ನಮ್ಗೆ ಹುಷಾರಿಲ್ಲದಿದ್ದರೂ ಅವ್ರು ನಮಗೆ ಸಪೋರ್ಟ್ ಮಾಡಿದ್ದಾರೆ.
ಎಲ್ಲ ಕಡೆಯ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್. ಇಲ್ಲಿ ಬಂದಿದ್ದವರೆಲ್ಲರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀನಿ. ಅದೇ ನಮ್ಮ ಮೂವಿಯಲ್ಲಿ ನಾನು ಒಂದು ಸಪೋರ್ಟಿಂಗ್ ರೋಲು ಮಾಡಿದ್ದೀನಿ. ಅದು ತುಂಬ ಖುಷಿ ಆಗ್ತಾ ಇದೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಆಲ್. ಕಿರಣ್ ಸರ್. ಎಲ್ಲರಿಗೂ ನಮಸ್ತೆ. ಎಲ್ಲರೂ ಬಂದಕ್ಕೆ ತುಂಬ ಧನ್ಯವಾದ. ಮೈಕ್ ಇನ್ನೂ ಸ್ವಲ್ಪ ಹತ್ರ ಇಟ್ಕೊಳ್ಳಿ. ಏನು ಹೇಳಬೇಕು ಪಾತ್ರ ಅಂದರೆ ಖುಷಿ ಏನಂದರೆ ಫಿಲಮಲ್ಲಿ CM ಮಗ ನಾನು ಎಲ್ಲರೂ ಸೊ ಸೇಮ್ ಪಾತ್ರ ಏನಂತ ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಫಿಲಿಮ್ಸ್ ಶೇಡ್ ಇದೆ ಅಷ್ಟೇ. ಆಮೇಲೆ ಲೆಜೆಂಡ್ರಿ ಸರ್ ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಷನಲ್ಲಿ ನನ್ನ ಪುಣ್ಯ ಅದು ಮಾಡೋದಕ್ಕೆ ವೆರಿ ಹ್ಯಾಪಿ ಫಾರ್ ಲಾಂಚಿಂಗ್ ಅವ್ರ ಜೊತೆಗೆ ಆಗ್ತಿದೆ. ಅಣ್ಣ ಇದೆಯಾ ನಾನು ಬರ್ತೀನಿ ಅಂತ ಅದಕ್ಕೋಸ್ಕರ ಬಂದೆ. ಸರ್ ನಿಮ್ಮ ಚಿತ್ರ ಚೆನ್ನಾಗಾಗಲಿ, ಒಳ್ಳೇದಾಗಲಿ. ನನಗೆ ಚಿತ್ರ ಮಾಡೋದಕ್ಕಿಂತ ಅವ್ರು ಕೆಲವು ಮಾತುಗಳು ಆಡೋದು ಕೇಳಿ ಭಾಳ ಸಂತೋಷ ಆಯಿತು. ಯಾರು ತಮ್ಮ ಜೀವನನ ಹೇಳ್ಕೊಳ್ತಾರಲ್ಲ ನಿಸ್ಸಂಕೋಚವಾಗಿ, ಅದು ಭಾಳ ಇಂಪಾರ್ಟೆಂಟ್. ಎಷ್ಟು ಕಷ್ಟ, ಯಾಕಂದ್ರೆ ಎಷ್ಟೋ ಜನ ಪ್ರೇರಣೆ ಆಗ್ಬೋದು. ನೋಡಿ, ರಾಜ್ಕುಮಾರ್ ಅವ್ರು ಬಂಗಾರದ ಮನುಷ್ಯ ಮಾಡಿ ಎಷ್ಟೋ ಜನ ಸಿಟಿಲಿದ್ದವರೆಲ್ಲ ಹಳ್ಳಿಗೆ ಹೋಗಿ ತಿರ್ಗಾ ವ್ಯವಸಾಯ ಮಾಡಿ ಅವ್ರು ದೊಡ್ಡ ಆದರು. ಆ ಥರ ಸಣ್ಣ ನಮ್ಗೇನು ಆಗಲ್ಲ ಅಂದ್ರೆ ಇಂಥವ್ರ ಪ್ರೇರಣೆಯಿಂದ ಚೆನ್ನಾಗಿ ಆಗ್ಬೋದು ನನ್ನ ಆಸೆ. ನಿಮ್ಮ ಇಡೀ ಚಿತ್ರರಂಗಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ತುಂಬ ಜನ ನೋಡಿ, ನಾವು ಮನೇಲಿ ಎಷ್ಟೇ ಪೂಜೆ ಮಾಡಿ, ಆದರೆ ನೀವು ದೇವಸ್ಥಾನಕ್ಕೆ ಹೋದಾಗ್ಲೇ ಆ ಭಗವಂತನ ಅದೇ ಥರ ಮನೆ TV ನೋಡಿ ಏನು ನೋಡೋದಕ್ಕಿಂತ ಚಿತ್ರರಂಗದಲ್ಲಿ ಬಂದು ಈ ಚಿತ್ರ ನೋಡಿ ಎಲ್ಲರಿಗೂ ಒಳ್ಳೆಯದು. ಧನ್ಯವಾದಗಳು ಸರ್. ಮಾಡಿ ಆ ಪಾತ್ರ ಬಹುಶಃ ಇವ್ರಿಗಾಗಿಯೇ ಮಾಡಿರಬಹುದು, ಕೊಟ್ಟಿರಬಹುದು ಅನ್ನೋ ರೀತಿ ಮಾಡುವಂತ ಅದ್ಭುತವಾದಂತಹ ನಟರು ಗಣೇಶ್ ರಾವ್ ಸರ್. ಸರ್, ನಿಮ್ಮ ಮಾತುಗಳು, ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಅನ್ನದಾತರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ನಮ್ಮ ನಾಗೇಂದ್ರ ಅರಸಲ್ಲ ಹೇಳ್ತಾ ಇದ್ರು, ಸಾಯಿ ಪ್ರಕಾಶ್ ಅವರ ಸಿನಿಮಾ ಅಂದರೆ ಒಂದು ಶಿಸ್ತು ಮತ್ತೆ ನಿರ್ಮಾಪಕರ ಫ್ರೆಂಡ್ಲಿ ಸಿನಿಮಾ ಅಂತ. ಅಷ್ಟೇ ಬೆಳಿಗ್ಗೆ 6:30 ಅಂದರೆ 6:30 ರೆಡಿ ಇರ್ತಾರೆ, ಯಾರಲ್ಲಿ ಬರಲಿ ಅವ್ರು ರೆಡಿಯಾಗಿರ್ತಾರೆ. ನಾವು ಅವರ ಒಂದು ಸುಮಾರು ಒಂದು 12-13 ಸಿನಿಮಾ ಜೊತೆಲಿ ಮಾಡಿರೋದ್ರಿಂದ ಅವ್ರು ಹೇಳಿದ ಟೈಮಿಗೆ ಒಂದು ಅರ್ಧ ಗಂಟೆ ಮೊದಲೇ ಇರ್ತೀವಿ ಹೊತ್ತು ಯಾವತ್ತು ಅವ್ರ ಹತ್ರ ಒಂದು ಬೆರಳು ತೋರಿಸ್ಕೊಂಡು ಮಾತಾಡಿಲ್ಲ. ಹಾಗೆ ಗೌರಿಶಂಕರ್ ಅವರಿಗೆ ಈ ಸಿನಿಮಾ ಮಾಡೋ ಸಮಯದಲ್ಲಿ ಒಂದು ಅವಾರ್ಡ್ ಕೂಡ ಬಂತು. ಅದು ಈ ಸಿನಿಮಾ ಒಂದು ಪ್ಲಸ್ ಪಾಯಿಂಟ್ ಅಂತ ಭಾವಿಸ್ತೀನಿ. ಗೌರಿಶಂಕರ್ ಅವರು ಒಂಥರ ಪರಕಾಯ ಪ್ರವೇಶ ಮಾಡ್ತೀರಾ ನೀವು ಅಭಿನಯ ಮಾಡುವಾಗ, ಬಹಳ ಸಂತೋಷ ಆಗುತ್ತೆ ನೋಡೋದಕ್ಕೆ. ಜೊತೆಗೆ ಇವತ್ತು ನನಗೆ ಸೀರಿಯಲ್ಲು ಮತ್ತೆ ಸಿನಿಮಾಗಳಿಗೆ ಮೊದಲನೇ ಬಾರಿ ನಾನು ಇಂಡಸ್ಟ್ರಿಗೆ ಬಂದಾಗ ಪರಿಚಯ ಮಾಡಿದ್ರೆ ನಮ್ಮ ಬಾಸ್ ಎಸ್ಕಾಟ್ ಶ್ರೀನಿವಾಸ್. ಇವರು ನಾನು ಯಾವುದೇ ಇಂಟರ್ವ್ಯೂ ಕೂಡ ಸುಮಾರು 100 ಇಂಟರ್ವ್ಯೂ ಇರ್ಬೋದು, ಬಟ್ ಆ ಇಂಟರ್ವ್ಯೂ ಯಾವತ್ತೂ ಕೂಡ ನಿಮ್ಮ ಹೆಸರನ್ನ ಮರ್ತಿಲ್ಲ ಬಾಸ್. ಆಲ್ ದ ಬೆಸ್ಟ್, ಗುಡ್ ಲಕ್ ಬಾಸ್ ನಿಮಗೆ. ಯಾಕಂದ್ರೆ ನಾವು ಸ್ಟೆಪ್ ಹೇಳುವಾಗ ಸಾರ್ ಹೇಳ್ತಾ ಇದ್ರು, ಅವರ ಕಷ್ಟ ಸುಖ ಹೇಳ್ಕೊಂಡು ಕಷ್ಟವನ್ನು ಮರಿದೆ ಎಲ್ಲರ ಹೆಸರು ಜ್ಞಾಪಿಸ್ಕೊಂಡಾಗ ನಾವು ಈ ಸ್ಟೇಜಿಗೆ ನಿಂತ್ಕೊಂಡಾಗ ಅಂಥವನ್ನ ನೆನೆಸ್ಕೊಳ್ಬೇಕಂತ ನನ್ನ ಧರ್ಮ. ಹಾಗೆ ಸಾಯಿ ಪ್ರಕಾಶ್ ಸರ್ ನಮಗೆ ಬಹಳ ಎಲ್ಲ ಸಿನಿಮಾಗಳ ಅವಕಾಶ ಕೊಟ್ಟು ನಮಗೆ ಒಂದು ಪ್ರತಿಭೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಈ ಸಿನಿಮಾದಲ್ಲಿ ನನಗೆ ಒಂದು ವಿರೋಧ ಪಕ್ಷ ನಾಯಕನ ಪಾತ್ರ ಮಾಡಿದ್ದೀನಿ, ನಂದು ಮತ್ತೆ ನಾಗೇಂದ್ರ ಅರಸ್ ಪಾತ್ರ. ಅದು ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಂತೂ ನಿಜವಾದ ಒಂದು ರಣರಂಗನೇ ಆಗ್ಬಿಟ್ಟಿತ್ತು. ಆ ಥರದ್ದು ಸೀನ್ಗಳು ಮಾಡಿದ್ವಿ, ಬಹಳ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ಆದರೆ ಇವಾಗ ನಾಗೇಂದ್ರ ಹೇಳಿದಾಗ ಫಸ್ಟು ನನಗೆ ಫೋನ್ ಮಾಡಿದ್ರು ಆ ಪಾತ್ರಕ್ಕೆ. ನಾನು ಆ ಟೈಮಲ್ಲಿ ಅವೈಲಬಲ್ ಇರಲಿಲ್ಲ, ಎಲ್ಲ ಹೊರಗಡೆ ಊರಿಗೆ ಹೋಗ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ಪಾತ್ರಗಳು ಇಂಟರ್ಚೇಂಜ್ ಆಗಿದೆ. ಬಟ್ ಅವರು ಆಡಳಿತ ಪಕ್ಷದ ನಾಯಕರು, ನಾನು ವಿರೋಧ ಪಕ್ಷದ ನಾಯಕನಾಗಿ ಮಾಡಿದ್ದೀನಿ. ತುಂಬ ಅದ್ಭುತವಾಗಿ ಬಂದಿದೆ. ಥ್ಯಾಂಕ್ ಯು ಸಾಯಿ ಪ್ರಕಾಶ್ ಸರ್. ಹಾಗೆ ಒಳ್ಳೇದಾಗಲಿ ಸರ್. ನಮ್ಮ ಸಿನಿಮಾ ಕಾಮನ್ ಮ್ಯಾನ್ CM ನಾನೇ ಸಿನಿಮಾ 100 ದಿನಗಳನ್ನ ದಾಟಲಿ. ನಿಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತೆ ಮಾಧ್ಯಮ ಮಿತ್ರರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಶುಭವಾಗಲಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಸರ್, ಬಹಳಷ್ಟು ಕಲಾವಿದರಿಗೆ ಯಾವುದೇ ಧಾರಾವಾಹಿ ಆಗಲಿ, ಸಿನಿಮಾ ಆಗಲಿ, ಯಾವುದೇ ಸಿನಿಮಾ ಇರಲಿ, ನೀವು ಇದ್ದಿರ್ತೀರ, ನಿಮ್ಮ ಪಾತ್ರ ಇರುತ್ತೆ. ಕೆಲವೊಂದು ಆಂಟಿ ಕ್ಯಾರೆಕ್ಟರ್ಸ್ ಇರುತ್ತೆ, ಕೆಲವೊಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇರುತ್ತೆ. ಒಟ್ಟಾರೆ ಬಹಳಷ್ಟು ಕಲಾವಿದರ ಜೊತೆ ಮಾಡಿರುವಂತ ಹಾಲು ನೀರು ಹೇಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತಾ, ಹಾಗೆ ತಾವು ನಮ್ಮ ಕನ್ನಡ ಸಿನಿಮಾ ರಂಗದ ಹಿರಿಯ ಕಲಾವಿದರು ಈ ಸಿನಿಮಾದಲ್ಲಿ ಮಾಡಿರೋದು ನಿಜವಾಗಿಯೂ ನಮ್ಮೆಲ್ಲ ಸುಯೋಗ. ನಿಮ್ಮ ಮಾತಿಗೆ ಧನ್ಯವಾದಗಳು ಮೇಡಮ್.
ಮೊದಲನೇದಾಗಿ ನಮ್ಮ ಅನ್ನದಾತರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಮಾಧ್ಯಮ ಮಿತ್ರರೆಲ್ಲರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು. ಒಂದು ಸಿನಿಮಾ ಯಶಸ್ವಿಯಾಗಬೇಕಾದರೆ ಪತ್ರಕರ್ತರಾದ ನಿಮ್ಮ ಸಹಾಯ ಬಹಳ ಅಗತ್ಯ. ಮತ್ತು ಇಲ್ಲಿ ನಡೆದಿರೋರಲ್ಲಿ ಒಂದು ಕೇಳ್ಕೊಳ್ತೀನಿ, ಎಲ್ಲರೂ ಇವತ್ತು ಬಂದಿದ್ದೀರಿ, ನೀವು ಒಂದು 10 ಜನ ಕೇಳಿ, ಅವರೊಂದು 10 ಜನ ಕೇಳಿ, ಮೌತ್ ಪಬ್ಲಿಸಿಟಿ ಆಗಬೇಕು. ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಸಿನಿಮಾನ ಸಕ್ಸಸ್ ಮಾಡಬೇಕು. ಯಾಕಂದರೆ ಈ ಚಿತ್ರದಲ್ಲಿ ನಾನು ಸಾಯಿ ಪ್ರಕಾಶ್ ನನಗೆ ಸುಮಾರು ಒಂದು 20 ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ. ಪ್ರತಿ ಸತಿ ನನಗೆ ಪಾತ್ರನ ಕರೆದು ಸಾಯಿ ಪ್ರಕಾಶ್ ಅವರು ಹೇಳ್ತಾರೆ, ನಮ್ಮ ಶಶಿಯಣ್ಣವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಸಾಯಿ ಪ್ರಕಾಶ್ ಸರ್ ಜೊತೆ ನಮ್ಗೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ಯಾಕಂದರೆ ಒಬ್ಬ ಆರ್ಟಿಸ್ಟ್ಗೆ ಇವರು ನಿಜವಾದ ಟ್ಯಾಲೆಂಟ್ ಇದೆ ಅಂತ ಅವರು ನಮಗೆ ಫುಲ್ ಫ್ರೀ ಬಿಡ್ತಾರೆ. ನಮ್ಮಲ್ಲಿ ಏನು ತೆಗಿಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅವರು ಅವ್ರು ನಮ್ಗೆ ಏನು ಹೇಳ್ತಾ ಇದ್ದಾರೆ ನಮಗೆ ಇಮಿಡಿಯೇಟ್ ಆಗಿ ಹೋಗುತ್ತೆ. ಅಷ್ಟು ತುಂಬ ಸೆಟ್ಟಲ್ ಆಗಲಿ, ಶೂಟಿಂಗ್ ಸ್ಪಾಟ್ ಆಗಲಿ ಬಹಳ ಕಾಮ್ ಆಗಿರ್ತಾರೆ. ಪ್ರತಿಯೊಬ್ಬ ಆರ್ಟಿಸ್ಟು ತುಂಬ ಬಹಳ ಸರಳವಾಗಿ ಹೇಳ್ಕೊಡ್ತಾರೆ. ನಮಗೆ ಬಹಳ ಖುಷಿ ಆಗುತ್ತೆ. ಸಾಕಷ್ಟು ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದೀವಿ. ಈ ಚಿತ್ರದಲ್ಲೂ ಸಹ ನಮ್ಮನ್ನು ಜ್ಞಾಪಿಸ್ಕೊಂಡು ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಶಶಿ ಸರ್ ನಿಮಗೆ ಮತ್ತು ಸಾಯಿ ಪ್ರಕಾಶ್ ಸರ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಸಿನಿಮಾ ತುಂಬ ಚೆನ್ನಾಗಿ ಹೋಗಲಿ. ಹಾಗೆ ನರಸಿಂಹಮೂರ್ತಿ ಸರ್ ನಿಮಗೂ ಒಳ್ಳೆಯದಾಗಲಿ. ಈ ಸಿನಿಮಾ ಮುಗಿದ ನಂತರ ಮತ್ತೊಂದಷ್ಟು ಈ ಥರದ ಸಿನಿಮಾಗಳು ಮಾಡಿ ಒಂದು ಸೊಸೈಟಿಗೆ ಒಂದು ಮೆಸೇಜ್ ತಲುಪಂಥ ಕೆಲಸಗಳನ್ನು ಮಾಡಿ. ನಿಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿದ್ದೀನಿ. ಬಡವರಿಗೆ ಸಹಾಯ ಮಾಡೋ ರೀತಿ ಭಾಳಷ್ಟು ನಾನು ಪೇಪರ್ ಮ್ಯಾಗಝೈನ್ಸಲ್ಲಿ ಕೇಳಿದ್ದೀನಿ, ಯೂಟ್ಯೂಬ್ ಚಾನಲ್ಸಲ್ಲಿ ನೋಡಿದ್ದೀನಿ. ಒಳ್ಳೆಯದಾಗಲಿ. ಭಗವಂತ 100 ವರ್ಷ ಈ ನಿಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ 100 ವರ್ಷ ಭಗವಂತ ಆರೋಗ್ಯ, ಐಶ್ವರ್ಯ, ಕೀರ್ತಿ, ಯಶಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಿ ಸರ್ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಒಳ್ಳೆ ಮನಸ್ಸಿರೋರು ಏನೇ ಹಾಕ್ಸಿದ್ರು ಅದು ದೇವರು ಮುಟ್ಟತ್ತೆ ಅಂತ ಇಂಥ ಹಿರಿಯ ಕಲಾವಿದರು ನಿಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿರೋದಷ್ಟೇ ಅಲ್ಲ, ಸಿನಿಮಾದಲ್ಲಿ ಜೊತೆಯಾಗಿದ್ದೀರಿ. ಧನ್ಯವಾದಗಳು ಸರ್. ಇಡೀ ಸಿನಿಮಾ ತಂಡದ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತೀನಿ. ಮೊದಲೇ ಸುಮಾರು 50ಕ್ಕೂ ನಾವು ತುಂಬ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಮೊನಿಡಾ ಟಿವಿ ಇರೋದು ಸರ್ ಯಾವುದೋ ಒಂದು ಫಿಲ್ಮಲ್ಲಿ ಗುಂಪಲ್ಲಿ ನಿಂತ್ಕೊಂಡಿದ್ರು. ಅದನ್ನು ಸರ್ ಅದು ಮೊನಿಡಾ ಟಿವಿ ಶೇಕ್ ಆಗೋದು. ಅದರಲ್ಲಿ ಅವರು ನೋಡಿ ನಾನು ಇಲ್ಲಿ ಗುಂಪಲ್ಲಿದ್ದೀನಿ ಅಂತ ಹೇಳಿ ತೋರಿಸೋರು. ನಮಗ ಖುಷಿ, ತಂದೆ ಟಿವಿಯಲ್ಲಿ ಕಾಣಿಸ್ತಾ ಇದ್ದಾರೆ, ಯಾವುದೋ ಒಂದು ಸಿನಿಮಾದಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ. ಅವಾಗ ಕೇಳಿದಾಗ ಅವರು ಹೇಳಿದ್ರು, ನಾನು ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೆಲ್ಲ ಕೆಲಸ ಮಾಡ್ತಿದ್ದೆ. ಸ್ಕ್ರಿಪ್ಟ್ಗಳೆಲ್ಲ ಇಟ್ಕೊಂಡಿದ್ದಾರೆ, ಈಗಲೂ ಕೂಡ ಇಟ್ಟಿದ್ದಾರೆ, ಅದನ್ನು ತೋರಿಸ್ತಾರೆ. ನಾ ಒಂದು 10-15 ವರ್ಷದ ಹಿಂದೆ ಕೂಡ ಸ್ಕ್ರಿಪ್ಟ್ಗಳನ್ನ ತೋರಿಸ್ತಿದ್ರು, ಹೀಗೆಲ್ಲ ಮಾಡಿದ್ದೆ ನಾನು ಅಂತ ಹೇಳಿ. ಅದೇ ಖುಷಿ ಕೊಡ್ತಾ ಇತ್ತು. ಆದರೆ ಇವಾಗ ಆಫ್ಟರ್ ಸೋ ಮೆನಿ ಇಯರ್ಸ್ ಈ ಏಜಲ್ಲೂ ಕೂಡ, ಈ ಯಂಗ್ ಏಜಲ್ಲೂ ಕೂಡ ಅವರು ಅವ್ರ ಪ್ಯಾಷನ್ನು, ಅವ್ರ ಕನಸನ್ನ ಬಿಟ್ಕೊಡ್ದಲೆ ತೆರೆ ಮೇಲೆ ನೋಡೋದು ಒಂದು ಮಗಳಾಗಿ ನಾನು ತುಂಬ ಸೌಭಾಗ್ಯ, ನನಗೆ ಖುಷಿ. ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಯು ಆಸ್ ಮೈ ಫಾದರ್. ಈಸ್ ಸಚ್ ಅ ಇನ್ಸ್ಪೈರಿಂಗ್ ಪರ್ಸನ್. ಇವರು ಡೌನ್ ಟು ಅರ್ತ್. ಥ್ಯಾಂಕ್ ಯು ಸೋ ಮಚ್ ರವಿ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ವಸಂತ ಮ್ಯಾಮ್ ಥ್ಯಾಂಕ್ ಯು. ಯಾಕೆ ಅಂತ ಹೇಳಿದ್ರೆ ಯು ಆರ್ ಅ ಯಂಗ್ ವುಮನ್ ಎಂಟರ್ಪ್ರೈನರ್. ಸೊ ಸಮಾಜ ಸೇವೆಯಲ್ಲೂ ಕೂಡ ಅಪ್ಪನ ಮೀರಿಸುವ ಮಗಳಾಗಿ ಬೆಳೀಲಿ. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕೂಡ ಸಿನಿಮಾದಲ್ಲಿ ನಾವು ನೋಡುವ ಹಾಗಾಗಲಿ ಅಂತ ಕೇಳ್ಕೊತಾ ಸರ್, ಇಡೀ ಸಿನಿಮಾದ ಬಗ್ಗೆ ಎಲ್ಲರೂ ಮಾತಾಡೋದು ತೆರೆಯ ಮೇಲಿರೋರು. ಒಂದು ವಿಷಯ ಹೇಳಬೇಕು. ನಾನೊಬ್ಬ ಜೂನಿಯರ್ ಆರ್ಟಿಸ್ಟ್ ಕೂಡ ಆಗಿದ್ದೆ. ಸಾಕ್ಷಿ ಇದೆ, ಇವಾಗೂ ಸಾಕ್ಷಿ ಇದೆ. ನಾನಿಲ್ಲ ಅಂದ್ರೂ ಆ ಸಾಕ್ಷಿ ಅಲ್ಲೇ ಇರುತ್ತೆ. ವಿಷ್ಣುವರ್ಧನ್ ಜೊತೆ ಆರಾಧನಾ ಅಂತ ಒಂದು ಫೈಟಿಂಗ್ ಸೀನಲ್ಲಿ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಕರೆದಿದ್ರು. ನಾನು ಕೂಡ ಅಲ್ಲಿ ಹೋಗಿದ್ದೆ. ಅಲ್ಲಿ ನಾನೊಬ್ಬ ಜೂನಿಯರ್ ಆರ್ಟಿಸ್ಟ್ ಆಗಿ ಕೂತ್ಕೊಂಡಿದ್ದೆ. ನಾವು ವಿಷ್ಣುವರ್ಧನ್ ಸಮಾಧಿ ಹತ್ರ ನಂದು ಅಲ್ಲಿ ಒಂದು ಪ್ರಾಜೆಕ್ಟ್ ಇದೆ. ಅಲ್ಲಿ ಪ್ರಾಜೆಕ್ಟ್ ನೋಡ್ಕೊಂಡು ಬರಬೇಕಾದ್ರೆ ಸಮಾಧಿ ಹತ್ರ ಹೋಗ್ಬಿಟ್ಟು ಒಂದ್ಸತಿ ನೋಡಿಕೊಂಡು ಒಂದು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೋದಾಗ ಸುತ್ತಲೂ ಫೋಟೋ ಮಾಡ್ಕೊಂಡು ನೋಡ್ಕೊಂಡು ಬಂದಾಗ ಅಲ್ಲಿ ಆರಾಧನದು ಒಂದು ಫೋಟೋ ಇತ್ತು, ಫೈಟಿಂಗ್ ಫೋಟೋ. ಆಮೇಲೆ ನೋಡಿದ್ರೆ ಅದರಲ್ಲಿ ನಂದು ಒಂದು ಫೋಟೋ ಇದೆ. ಅದೇ ಏನು ನಂದು ಫೋಟೋ ಇದೆಯಲ್ಲ, ಪರವಾಗಿಲ್ವೇ ಅಂತ. ಅಂದರೆ ನಾನೊಬ್ಬ ಜೂನಿಯರ್ ಆರ್ಟಿಸ್ಟ್ ಆಗಿದ್ದವೂ ಕೂಡ ನನ್ನ ಫೋಟೋ ಒಂದು ಸಾಕ್ಷಿಯಾಗಿ ಉಳ್ಕೊಂಡಿದ್ದೆ. ನಾನು ಯಾಕಂದರೆ ಸುಮ್ಮನೆ ನಾನು ಹಂಗಿದ್ದೆ ಹೀಗಿದ್ದೆ ಅಂತ ಹೇಳೋದು ಸಾಕ್ಷಿನೂ ಇದೆ ಅಂತ. ಹಾಗಾಗಿ ನನ್ನ ಪುಣ್ಯ ವಿಷ್ಣುವರ್ಧನ್ ಸಮಾಧಿ ಹತ್ರ ಅವರ ಫೋಟೋದಲ್ಲಿ ಅವ್ರ ಜೊತೆ ಇದ್ದಿದ್ದು ನನ್ನ ಪುಣ್ಯ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ವಿಷ್ಣುವರ್ಧನ್ ಅವರ
ಆಶೀರ್ವಾದನೆ ಇರಬೇಕು ಅನ್ಸುತ್ತೆ. ಜೊತೆಗೆ ನಾನೊಬ್ಬ ರಾಜ್ಕುಮಾರ್ ಅಭಿಮಾನಿ ಕೂಡ. ಯಾಕಂದ್ರೆ ರಾಜ್ಕುಮಾರ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಾನು ಸುಮ್ಮನೆ ಇರ್ತಾ ಇರಲಿಲ್ಲ. ಎಷ್ಟೋ ಸತಿ ಗಲಾಟೆಗಳು ಮಾಡಿದ್ದೀವಿ, ಹೊಡೆದಾಡಿದ್ದೀನಿ, ಎಲ್ಲ ಮಾಡಿದ್ದೀವಿ. ರಾಜ್ಕುಮಾರ್ ನಾನೊಬ್ಬ ಕಳ್ಳ ಅಂದ್ಬಿಟ್ಟು ಒಂದು ಸಿನಿಮಾ ರಾಮನಗರದಲ್ಲಿ ಶೂಟ್ ಮಾಡ್ತಾ ಇದ್ರು, ರೈಲ್ವೆ ಟ್ರ್ಯಾಕ್ ಹತ್ರ. ಅವರು ನನಗೆ ವಿಷಯ ಗೊತ್ತಾದ್ಮೇಲೆ ನನ್ನ ಸೈಕಲ್ ತೊಗೊಂಡು ಅಲ್ಲಿವರೆಗೂ ಹೋಗಿದ್ದೆ ನಾನು. ಹಾಗೆ ಜೊತೆಗೆ ಅದೇ ಒಂದು ನಾನು ಅವಾಗಲೇ ಹೇಳಿದಂಗೆ ಒಂದು ತಾಯಿಯನ್ನ ಒಂದು ಏನೋ ನಾಟಕದಲ್ಲಿ ಜಯಶ್ರೀ ಕ್ಯಾರೆಕ್ಟರ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಆ ನಾಟಕಕ್ಕೆ ರಾಜ್ಕುಮಾರ್ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿಬಿಟ್ಟು ಹೋದ್ರು. ಆದರೆ ಅವ್ರು ಕೊಟ್ಟಂತ ಸೆಕೆಂಡು ಇವತ್ತು ನಮಗೆ ಆ ಒಂದು ಋಣ, ಆ ಒಂದು ಇದು ಇವತ್ತು ಈ ಸಿನಿಮಾ ರಂಗಕ್ಕೆ ಕರ್ಕೊಂಡು ಬಂದಿದೆ ಅಂತ ಹೇಳ್ಬೋದು. ಹಂಗಾಗಿ ಹಿರಿಯರ ಆಶೀರ್ವಾದ ಕೂಡ ಇದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಗಿರೀಶ್ ಸರ್, ನಿಮ್ಮ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಬಹುಶಃ ಇಲ್ಲಿ ಬಂದಾಗಿಂದ ನನ್ನ ಜೊತೆ ಈ ಕಾರ್ಯಕ್ರಮದ ಬಗ್ಗೆ, ಸಿನಿಮಾದ ಬಗ್ಗೆ ಬಹಳಷ್ಟು ವಿಚಾರವನ್ನು ಅವ್ರು ಮಾತಾಡೋದಾಗ ಗೊತ್ತಾಯ್ತು. ಇಸ್ ಅ ವೆರಿ ಕೀನ್ ಪರ್ಸನ್ ಅಂಡ್ ವೆರಿ ಪರ್ಫೆಕ್ಷನಿಸ್ಟ್. ಸೊ ಪ್ಲಾನಿಂಗ್, ಎಕ್ಸಿಕ್ಯೂಟಿವ್, ಅದನ್ನ ನಾನು ಕಂಡಂತ ಗಿರೀಶ್ ಸರ್, ನೀವು ಕಂಡಂತ ಈ ಸಿನಿಮಾದಲ್ಲಿ ನಿಮ್ಮ ಆ ಸಿನಿಮಾದ ಜವಾಬ್ದಾರಿಯ ಬಗ್ಗೆ ಹಂಚ್ಕೊಳ್ಳೋದಾದ್ರೆ. ಥ್ಯಾಂಕ್ ಯು. ಸಮಯದ ಅಭಾವ ತುಂಬ ಕಡಿಮೆ ಇದೆ. ಜಸ್ಟ್ ಟೇಕ್ 2 minutes ಆಫ್ ಯುವರ್ ಟೈಮ್. ಮೊದಲನೇದಾಗಿ ಇಡೀ ಕಾಮನ್ ಮ್ಯಾಚ್ ತಂಡ ಇವತ್ತಿದೆ. ಸೊ ಎಲ್ಲ ಹೆಸರು ತೊಗೊಳಕ್ಕಾಗಲ್ಲ. ಕಂಪ್ಲೀಟ್ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್, ನಮ್ಮ ಟೀಮ್ಗೆ. ಸೆಕೆಂಡ್ಲಿ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ, ಈ ಸಿನಿಮಾ ಗೆಲ್ಲಬೇಕು, ಇದರಿಂದ ಹಣ ಬರಬೇಕು, ಇದರಿಂದ ಇನ್ನೊಂದು ಸಿನಿಮಾ ಮಾಡಬೇಕು, ಇಷ್ಟು ಬಿಟ್ಟರೆ ಬಾರೆ ನಾನೇನು ಆ ದೇವರಲ್ಲಿ ಕೇಳ್ಕೊಳಲ್ಲ. ಯಾಕಂದರೆ ನಾನು ಯಾರೋ ನಿಮ್ಗೆಲ್ಲರಿಗೂ ಗೊತ್ತು. ಸೊ ಇವತ್ತಿನ ಪರಿಸ್ಥಿತಿನಲ್ಲಿ ಸಿನಿಮಾ ಮಾಡೋದು ಕಷ್ಟ, ಅದನ್ನು ತೆರೆಗೆ ತರೋದು ಕಷ್ಟ, ಅದನ್ನು ದುಡ್ಡು ಮಾಡೋದು ಕಷ್ಟ. ಈ ಮೂರನ್ನೂ ನಾವು ಅಳೆದು ತೂಗಿ ಮಾಡಿ ಸರ್ ಜೊತೆ ಕೂತ್ಕೊಂಡು ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡಿ ಸಾಕಷ್ಟು ಈ ಸಿನಿಮಾಗೆ ಏನೇನು ಒಂದು ಎನರ್ಜಿ ಕೊಡಬೇಕು ಎಲ್ಲನೂ ಕೊಟ್ಟಿದ್ದೀವಿ. ಲಾಸ್ಟ್ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ, ನಾನು ಇವತ್ತು ಹೇಳ್ತಾ ಇದ್ದೀವಿ, ಈ ಸಿನಿಮಾ ಇವತ್ತಿನ ಕಾಲಘಟ್ಟಕ್ಕೆ, ಇವತ್ತಿನ ಪೊಲಿಟಿಕಲ್ ಸಿಚುವೇಶನ್ ತಾಕತಾಳಿಗೆ ಅಂತಂದ್ರೆ ನಾವೇನು ಶೂಟ್ ಮಾಡಿದ್ವಿ ಅದೆಲ್ಲ ನಮ್ಮ ರಾಜ್ಯದಲ್ಲಿ ನಡೆದೋಗಿದೆ, ನಮ್ಮ ಅಕ್ಕಪಕ್ಕದ ರಾಜ್ಯದಲ್ಲಿ ನಡೆದೋಗಿದೆ. ಸೊ ಅಲ್ಲಿಗೆ ಆ ವಿಷನ್, ನಮ್ಮ ಡೈರೆಕ್ಟರ್ ಸರ್ದು ವಿಷನ್ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಕಥೆ ಎಲ್ಲವೂ ಅಪ್ಡೇಟ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಐ ಆಮ್ 100% ಶ್ಯೂರ್ 2026ರ ಹಿಟ್ ಲಿಸ್ಟ್ ಅಲ್ಲಿ ನಮ್ಮ ಸಿನಿಮಾ ಕಾಮನ್ ಮ್ಯಾನ್ ಇರುತ್ತೆ. ಸೊ ಇನ್ನಷ್ಟು ಹೆಚ್ಚು ವಿಷಯಗಳೊಂದಿಗೆ ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಹೇಳ್ತೀವಿ. ಈ ಸಿನಿಮಾದ ಹಾಡುಗಳಿರ್ಬೋದು ಎಲ್ಲರೂ ಎಕ್ಸಲೆಂಟ್ ಆಗಿ ಬಂದಿದೆ. ಅಂಡ್ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ದ ಕಂಪ್ಲೀಟ್ ಕಾಮನ್ ಮ್ಯಾನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನಿತ್ತು ಜನ್ಮದಲ್ಲಿ, ಏನಿತ್ತು ಜೀವನಿಗೆ, ಏನಿತ್ತು ನಾವು ಋಣಿಯೋ, ತಿರುಗಿ ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಳಿಯೋ ಅಂತ ಅನ್ಸುತ್ತೆ. ಬಹಳಷ್ಟು ಶ್ರೀಮಂತರು ಸರ್ ತಾವು. ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಜನರನ್ನ ಸಂಪಾದನೆ ಮಾಡಿದ್ದೀರಿ, ಪ್ರೀತಿಯನ್ನ ಸಂಪಾದನೆ ಮಾಡಿದ್ದೀರಿ, ನಿಮ್ಮ ಸಮಾಜ ಸೇವೆಯೊಂದಿಗೆ ಎಲ್ಲರ ಮನಸ್ಸಿನಲ್ಲಿ ಮನೆ ಮಾಡಿದ್ದೀರಿ. ಎಷ್ಟೋ ಜನ ನಿಮಗೆ ಗೊತ್ತಿಲ್ಲದೆ ಇರೋರು ನಿಮ್ಮ ಹೆಸರು ಇವತ್ತು ಅವ್ರ ಮನೆಯಲ್ಲಿ ದೀಪ ಹಚ್ಚಿ ಅವ್ರ ಭವಿಷ್ಯವನ್ನು ರೂಪಿಸ್ಕೊಂಡಿರೋ